ಕಾಮರ್ಸ್ ಕ್ಲಾಸಸ್ ಚಾನಲ್ಗೆ ಸ್ವಾಗತ. ಇವತ್ತು ಫಸ್ಟ್ PUಲಿ ಮೇನ್ ಚಾಪ್ಟರ್ ಜರ್ನಲ್ ಎಂಟ್ರೀಸ್ನ ಹೇಗೆ ಪಾಸ್ ಮಾಡೋದು ಅಂತ ಕನ್ನಡದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದು ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ನಮಗೆ ಬೇಗ ಅರ್ಥ ಆಗುತ್ತೆ, ಹಾಗೆ ಮನಸ್ಸಿಗೂ ಹೋಗುತ್ತೆ, ತಲೆ ಒಳಗೆ ಕೂಡ ಹೋಗುತ್ತೆ. ಬನ್ನಿ, ನನಗೊಂದು ಎಕ್ಸಾಂಪಲ್ನ ತಗೊಂಡಿದ್ದೀನಿ ಜರ್ನಲ್ ಎಂಟ್ರೀಸ್ ಪ್ರಾಬ್ಲಮ್ನ ತಿಳ್ಕೊಳ್ತಾ ಹೋಗೋದಕ್ಕೆ. ಇವತ್ತು ಜರ್ನಲ್ ಎಂಟ್ರೀಸಲ್ಲಿ ಈ ಫಸ್ಟು ಸಿಂಪಲ್ ಆಗಿರೋದೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಇದಕ್ಕೆ ಜರ್ನಲ್ ಎಂಟ್ರಿ ಹೇಗೆ ಹಾಕೋದು ಅಂತ ನೋಡ್ತಾ ಹೋಗೋಣ. ನೋಡಿ, John 1st business started with cash 6 lakh. John 2nd plant and machinery purchased for cash 2 lakh. John 4th 70,000 cash sales. John 8 withdraw by proprietor rupees 35,000 cash for personal use. John 11 insurance paid by check rupees 10,000. John 14 furniture purchase for cash rupees 20,000 ಇದೆ. ಈ ಪ್ರಾಬ್ಲಮ್ಗೆ ಜರ್ನಲ್ ಎಂಟ್ರೀಸ್ ಹಾಕ್ತಾ ಹೋಗೋಣ. ನೋಡಿ, ಜರ್ನಲ್ ಎಂಟ್ರಿ ಹಾಕೋದಕ್ಕೆ ಇದೇ ರೀತಿ ಇರುತ್ತೆ ಫಾರ್ಮೇಟ್, ಎಲ್ರಿಗೂ ಗೊತ್ತಲ್ವಾ? ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್. ಅದಕ್ಕೂ ಮುಂಚೆ ನಾವು ಮೇಲೆ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್, ನಾನಿಲ್ಲಿ XYZ ಅಂತ ಬರ್ತಿದ್ದೀನಿ. ಯಾವ ಪ್ರಾಬ್ಲಮಲ್ಲಿ ಯಾವ ನೇಮ್ ಕೊಟ್ಟಿರ್ತಾರೆ, ಓನರ್ಸ್ ನೇಮ್ ಅಥವಾ ಬಿಸ್ನೆಸ್ ನೇಮ್, ಅದನ್ನು ನಾವು ಹಾಕಬೇಕು. ಅಮೂಲ್ ಕಂಪನಿ ಅಂತ ಇದ್ರೆ ಫಾರ್ ಎಕ್ಸಾಂಪಲ್ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಅಮೂಲ್ ಕಂಪನಿ ಅಂತ ಹಾಕ್ಬಿಟ್ಟು ನಾವು ಸ್ಟಾರ್ಟ್ ಮಾಡಬೇಕು. ಡೇಟ್ ಕಾಲಮಲ್ಲಿ ಯಾವ ಡೇಟು ಅದು ಟ್ರಾನ್ಸಾಕ್ಷನ್ ನಡೆದಿದೆ ಆ ಡೇಟ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಇಲ್ಲಿ ಏನು ಟ್ರಾನ್ಸಾಕ್ಷನ್ ನಡೆದಿದೆ ಆ ಡೀಟೇಲ್ಸ್ ಬರುತ್ತೆ. LF ಕಾಲಮ್ ಯಾವಾಗಲೂ ಬರಲ್ಲ, ಖಾಲಿ ಇರುತ್ತೆ. ಡೆಬಿಟ್ ಅಮೌಂಟು ಮತ್ತು ಕ್ರೆಡಿಟ್ ಅಮೌಂಟ್, ಈ ಎರಡು ಕಾಲಮಲ್ಲೂ ಕೂಡ ಅಮೌಂಟ್ ಬರ್ತಾ ಹೋಗುತ್ತೆ. ಈಗ ಫಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಫಸ್ಟ್ ಟ್ರಾನ್ಸಾಕ್ಷನ್ ಏನಾಗಿದೆ? January 1st ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ rupees 6 lakh. 6 lakhನ ಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋದೇನಾಗುತ್ತೆ? ಕ್ಯಾಪಿಟಲ್ ಆಗುತ್ತೆ ಅಲ್ವಾ? ಈಗ ಬಿಸ್ನೆಸ್ ಪ್ರತಿ ಸಲ ನಾವು ಪ್ರಾಬ್ಲಮ್ ಮಾಡುವಾಗಲೂ ಅಷ್ಟೇ ನಮ್ಮನ್ನು ನಾವು ಬಿಸ್ನೆಸ್ ಅಂತ ಟ್ರೀಟ್ ಮಾಡ್ಕೋಬೇಕು. ಆವಾಗ ಪ್ರಾಬ್ಲಮ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಕ್ಯಾಶ್ ಏನಾಗ್ತದೆ? ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ಅಲ್ವಾ? ಕ್ಯಾಶ್ ಬಿಸ್ನೆಸ್ ಒಳಗೆ ಬರ್ತಾ ಇದೆ, ಬಿಸ್ನೆಸ್ ಕ್ಯಾಶ್ನ ರಿಸೀವ್ ಮಾಡ್ಕೊತಾ ಇದೆ. ಸೊ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗೀವರ್ ರೂಲ್ ಅಪ್ಲೈ ಆಗುತ್ತೆ. ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗೀವರ್. ಇಲ್ಲಿ ಏನಾಗ್ತದೆ? ಬಿಸ್ನೆಸ್ಸು ಕ್ಯಾಶ್ನ ರಿಸೀವ್ ಮಾಡ್ಕೊತದೆ. ಎಂಟ್ರೀಸ್ ಏನು ಬರುತ್ತೆ ಅಂದರೆ, ಇಲ್ಲಿ ಎಂಟ್ರೀಸ್ ಮಾಡ್ತಾ ಹೋಗೋಣ. John 1st ನೋಡಿ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಬಿಸ್ನೆಸ್ನು ಕ್ಯಾಶ್ ರಿಸೀವ್ ಮಾಡ್ಕೊತಿದೆ, ಸೊ ನಾವು ಇದನ್ನು ಡೆಬಿಟ್ ಮಾಡಿದ್ದೀವಿ. ಏನದು? ಕ್ಯಾಪಿಟಲ್ ಟು ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಕಾಲಮಲ್ಲಿ 6 ಲ್ಯಾಕ್ನ ಅಮೌಂಟ್ ಕಾಲಮಲ್ಲಿ ಹಾಕಬೇಕು. ಇಲ್ಲಿ ನೆರೇಷನ್ನ ಬರಿತಾ ಹೋಗಬೇಕು. ನೋಡಿ, ಬೀಯಿಂಗ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ಯಾಶ್ ಹಾಕ್ಬಿಟ್ಟು. ಅಂದರೆ ಈ ಒಂದು ನೆರೇಷನ್ನ ನೋಡಿ ಈ ಟ್ರಾನ್ಸಾಕ್ಷನ್ ಏನು ಅಂತ ನಮಗೆ ಗೊತ್ತಾಗಬೇಕು. ಈ 6 lakh ಏನಕ್ಕೆ ಎಂಟ್ರಿ ಮಾಡಿದ್ದಾರೆ ಅಂತ ಅಲ್ವಾ? ನೆರೇಷನ್ನು ಅದಕ್ಕೆ ಹೆಲ್ಪ್ಫುಲ್ ಆಗಿ ಇರಬೇಕು. ಯಾವಾಗಲೂ ಕೂಡ ಆ ಎಂಟ್ರಿಗೆ ರಿಲೇಟೆಡ್ ಆಗೇನೆ ಇರಬೇಕು ನೆರೇಷನ್. ಈಗ ಸೆಕೆಂಡ್ ಎಂಟ್ರಿ ನೋಡೋಣ. John 2nd ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್. ಇಮಿಡಿಯೇಟ್ ಆಗಿ ನಾವು ಕ್ಯಾಶ್ನ ಪೇ ಮಾಡಿ ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಎಷ್ಟಿದೆ ವ್ಯಾಲ್ಯೂ? 2 lakh rupees ಇದೆ. ನೆಕ್ಸ್ಟ್ ಡೇಟ್ John 2nd. ನಾವು ಪ್ರತಿ ಒಂದು ಸಲನೂ ಅಷ್ಟೇ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ ತಕ್ಷಣ ಈ ಪರ್ಟಿಕ್ಯುಲರ್ ಕಾಲಮ್ನ ಕ್ಲೋಸ್ ಮಾಡಬೇಕು. ಇಲ್ಲಿಂದ ಕ್ಲೋಸ್ ಮಾಡಬಾರ್ದು, ಈ ಪರ್ಟಿಕ್ಯುಲರ್ ಕಾಲಮ್ ಮಾತ್ರ ಕ್ಲೋಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ಗೆ ಹೋಗಬೇಕು. ಈಗ John 2nd ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ ಕ್ಯಾಶ್ ಕೊಟ್ಟು. ಎಂಟ್ರೀಸ್ ಏನು ಬರುತ್ತೆ? ನಮ್ಮ ಬಿಸ್ನೆಸ್ ಪ್ಲಾಂಟ್ ಆ್ಯಂಡ್ ಮೆಷಿನರಿನ ರಿಸೀವ್ ಮಾಡ್ಕೊಳ್ತಾ ಇದೆ ಅಲ್ವಾ? ಪ್ಲಾಂಟ್ ಆ್ಯಂಡ್ ಮೆಷಿನರಿ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. 2 ಯಾಕೆ ಹಾಕಿದ್ದೀವಿ ಅಂದರೆ ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತದೆ ಅಲ್ವಾ? ಟು ಕ್ಯಾಶ್ ಅಕೌಂಟ್.
ನೋಡಿ ಸೆಕೆಂಡ್ ಎಂಟ್ರಿ ಆಗಿದೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಪ್ಲಾಂಟ್ ಆ್ಯಂಡ್ ಮೆಷಿನರಿ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಿದೆ, ರಿಸೀವ್ ಮಾಡ್ಕೊತಾ ಇದ್ದೀವಿ. ನಾವು ಅದನ್ನು ಪರ್ಚೇಸ್ ಮಾಡಬೇಕು ಅಂದರೆ ನಾವು ಅವರಿಗೆ ಕ್ಯಾಶನ್ನ ಕೊಡಬೇಕಲ್ವಾ, ಕ್ಯಾಶ್ ನಮ್ಮಿಂದ ಹೋಗ್ತಿದೆ. ಬೀಯಿಂಗ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್ 2 lakh rupees 2 lakh rupees ಹಾಕಿದ್ದೀವಿ. ಈಗ ಮತ್ತೆ ಏನಾಗಿದೆ, ಈ ಪರ್ಟಿಕ್ಯುಲರ್ ಕಾಲಮ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಎಂಟ್ರಿ ನೋಡಿ ಏನಾಗಿದೆ. ನೆಕ್ಸ್ಟು ಜಾನ್ 4 70,000 ಕ್ಯಾಶ್ ಸೇಲ್ಸ್. ನಾವೇನು ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟಾಗಿ ನಮಗೆ ಕ್ಯಾಶ್ ಸಿಗ್ತಿದೆ. ಕ್ರೆಡಿಟ್ ಸೇಲ್ ಕೂಡ ಇರುತ್ತೆ. ಕ್ರೆಡಿಟ್ ಸೇಲ್ ಅಂದರೆ ಸಾಲಕ್ಕೆ ನಾವು ಸೇಲ್ ಮಾಡೋದು. ಇವತ್ತ ಸೇಲ್ ಮಾಡಿದ್ದೀವಿ, ಅವ್ರು ಇವಾಗ ನಮಗೆ ದುಡ್ಡನ್ನು ಅಮೌಂಟನ್ನು ಕೊಡೋದಿಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಕೊಡ್ತೀನಿ ಅಂತ ಹೇಳಿರ್ತಾರೆ, ಅದು ಕ್ರೆಡಿಟ್ ಸೇಲ್ ಆಗುತ್ತೆ. ನಾವು ಸೇಲ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವ್ರು ನಮಗೆ ಕ್ಯಾಶನ್ನು ಕೊಟ್ಟರೆ ಅದು ಕ್ಯಾಶ್ ಸೇಲ್ಸ್ ಆಗುತ್ತೆ. 70,000 rupeesಗೆ ಸೇಲ್ ಮಾಡಿದ್ದೀವಿ. ನೋಡಿ ಕ್ಯಾಶ್ಗೆ ಸೇಲ್ ಮಾಡ್ತಿರೋದು ಎಂಟ್ರಿ ಏನು ಬಂದಿದೆ, ಕ್ಯಾಶ್ ಅಕೌಂಟ್ ಡೆಟಾ ಟು ಸೇಲ್ಸ್ ಅಕೌಂಟು. ನಾವೇನಾದರೂ ಸೇಲ್ ಮಾಡಿದರೆ ನಮಗೆ ಕ್ಯಾಶ್ ವಾಪಸ್ ಬರುತ್ತೆ ಅಲ್ವಾ, ಕ್ಯಾಶ್ ಬರುತ್ತೆ ಅಲ್ವಾ. ಕ್ಯಾಶ್ ನಿಮ್ಮ ಬಿಸ್ನೆಸ್ ಒಳಗಡೆ ಎಂಟ್ರಿ ಆಗ್ತಿದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಇದನ್ನು ಡೆಬಿಟ್ ಮಾಡಿದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ, ಸೇಲ್ಸ್ ಮಾಡ್ತಾ ಇದ್ದೀವಿ ಟು ಸೇಲ್ಸ್ ಅಕೌಂಟು. ನೆರೇಷನ್ ಏನಿದೆ, ಬೀಯಿಂಗ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಅದೇ ಕ್ರೆಡಿಟ್ ಎಕ್ಸೇಲ್ ಮಾಡಿದರೆ ಕ್ರೆಡಿಟ್ ಅಂತ ಬರ್ತಾ ಇತ್ತು. ಮತ್ತೆ ಈ ಪರ್ಟಿಕ್ಯುಲರ್ಸ್ ಕಾಲಮ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ಕಾಲಮಲ್ಲೂ ಕೂಡ 70,000 ಅಮೌಂಟನ್ನು ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, January 8 withdraw by proprietor 35,000 ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. ಪ್ರೊಪ್ರೈಟರ್ ಏನು ಮಾಡ್ತಾ ಇದ್ದಾರೆ, ಅಮೌಂಟನ್ನು ವಿತ್ಡ್ರಾ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಅಮೌಂಟನ್ನು ಪರ್ಸನಲ್ ಯೂಸಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ನಿಮಗೆ ಮೊದಲೇ ಗೊತ್ತು ಅಂತಲ್ವಾ, ಒಂದು ಬಿಸ್ನೆಸ್ ಅಮೌಂಟನ್ನು ಒಬ್ಬ ಓನರ್ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಿದರೆ ಅದನ್ನು ಡ್ರಾಯಿಂಗ್ ಅಂತ ಕರಿತೀವಿ ಅಲ್ವಾ. ಎಷ್ಟು, 35,000 rupees. ಎಂಟ್ರೀಸ್ ಏನು ಬರುತ್ತೆ ನೋಡಿ, ಎಂಟ್ರೀಸ್ ಏನು ಬಂದಿದೆ, ನಾವು ಬಿಸ್ನೆಸ್ ಅಮೌಂಟನ್ನು ಪರ್ಸನಲ್ ಯೂಸಿಗೆ ಯೂಸ್ ಮಾಡಿಕೊಂಡ್ರೆ ಡ್ರಾಯಿಂಗ್ಸ್ ಆಗುತ್ತೆ. ಡ್ರಾಯಿಂಗ್ಸ್ ಅಂದರೆ ಈಗ ನಮ್ಮ ಬಿಸ್ನೆಸ್ಸಿಂದ ಕ್ಯಾಶ್ ಆಚೆ ಹೋಗ್ತದೆ ಅಲ್ವಾ, ಟು ಕ್ಯಾಶ್. ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ನೆರೇಷನ್ ಬೀಯಿಂಗ್ ವಿತ್ಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. 2 ಕಾಲಮಲ್ಲೂ ಕೂಡ ಅಮೌಂಟ್ ಹಾಕಬೇಕು, 35,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ January 11 ಇನ್ಶೂರೆನ್ಸ್ ಪೇಡ್ ಬೈ ಚೆಕ್. ಇನ್ಶೂರೆನ್ಸ್ ಅನ್ನೋದನ್ನು ನಾವೀಗ ಕಟ್ತಾ ಇದ್ದೀವಿ. ಏನಕ್ಕೆ, ಚೆಕ್ ಮೂಲಕ ಕಟ್ತಾ ಇದ್ದೀವಿ, ಕ್ಯಾಶ್ ಅಲ್ಲ. ಓಕೆ, ರೂಪೀಸ್ ಪೇಡ್ ಬೈ ಚೆಕ್ ರೂಪೀಸ್ 10,000 rupees. ಇದಕ್ಕೆ ಎಂಟ್ರೀಸ್ ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಇನ್ ಕೇಸ್ ಅದನ್ನು ನಾವು ಕ್ಯಾಶಲ್ಲಿ ಕಟ್ತಾ ಇದ್ರೆ ಟು ಕ್ಯಾಶ್ ಅಕೌಂಟ್ ಆಗ್ತಾ ಇತ್ತು. ಈಗ ಚೆಕ್ ಮೂಲಕ ಕಟ್ತಾ ಇರೋದ್ರಿಂದ ಟು ಬ್ಯಾಂಕ್ ಅಕೌಂಟ್. ಬೀಯಿಂಗ್ ಇನ್ಶೂರೆನ್ಸ್ ಪೇಡ್ ಬೈ ಚೆಕ್. ಅಮೌಂಟ್ ಕಾಲಮಲ್ಲಿ 10,000. Jan 14 ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ರೂಪೀಸ್ 20,000. ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಲ್ವಾ. ಆದರೆ ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ಫರ್ನಿಚರ್ ಮೆಷಿನರಿ ಅಂತ ಇದ್ದರೆ ನಾವು ಅದನ್ನೇ ತಗೋಬೇಕು. ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ತಗೋಬೇಕು. ಇಲ್ಲಿ ಏನಾಗಿದೆ, ಫರ್ನಿಚರ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತದೆ ಅಲ್ವಾ. ಫರ್ನಿಚರ್ ಅಕೌಂಟ್ ಡೆಟಾರ್, ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಕ್ಯಾಶ್ನ ಅವರಿಗೆ ಕೊಡ್ತಾ ಇದ್ದೀವಿ ಟು ಕ್ಯಾಶ್ ಅಕೌಂಟ್. ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ರೂಪೀಸ್ 20,000. ಅದೇ ನಾವೇನಾದರೂ ಫರ್ನಿಚರ್ನ ಆನ್ ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದರೆ ನಾವು ಯಾರಿಗೆ ಅಮೌಂಟ್ ಕೊಡಬೇಕಿತ್ತು ಅಲ್ಲಿ ಬರೋದು, ಇಲ್ಲಿ ಅವ್ರ ನೇಮ್ ಬರೋದು. ಇಲ್ಲ ನಾವು ಅದನ್ನು ಚೆಕ್ ಮೂಲಕ ಕೊಟ್ಟು ಪರ್ಚೇಸ್ ಮಾಡಿದರೆ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಬರ್ತಾ ಇತ್ತು. ಇದಾದ ಮೇಲೆ 2 ಕಾಲಮಲ್ಲೂ ಕೂಡ ಅಮೌಂಟನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿ ಅಮೌಂಟನ್ನು 2 ಕಾಲಮ್ಗೂ ಕೂಡ ಹಾಕಬೇಕು. ಅದೇ 9,35,000 rupees ಇದೆ. ಈ ರೀತಿ ಜರ್ನಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಎಂಟ್ರೀಸ್ ಹೇಗೆ ಪಾಸ್ ಮಾಡೋದು ಅಂತ ನೋಡೋಣ.
ಒಂದೇ ವಿಡಿಯೋದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಕನ್ನಡದಲ್ಲಿ ನಾವು ತಿಳ್ಕೊತಾ ಇರೋದ್ರಿಂದ ತುಂಬ ಬೇಗ ಅರ್ಥ ಆಗುತ್ತೆ. ಲೆಡ್ಜರ್ ಎಂಟ್ರಿ ಇದೊಂದು ಸೆಕೆಂಡರಿ ಬುಕ್. ನಾವು ಮೊದಲು ಏನು ಜರ್ನಲ್ ಎಂಟ್ರೀಸ್ನ ಎಂಟ್ರಿ ಮಾಡಿರ್ತೀವಿ, ಅದನ್ನು ಲೆಡ್ಜರ್ ಅಕೌಂಟ್ಸಲ್ಲಿ ಸಪ್ರೇಟ್ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀವಿ. ನಾನೊಂದು ಸಿಂಪಲ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಜಾನ್ ಫಸ್ಟ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹1 lakh. John 3 furniture purchased for cash ₹10,000. John 5 rent paid ₹1,000 by check. John 8 plant and machinery sold to Ramesh on credit ₹12,000. ಇದಕ್ಕೆ ಮೊದಲು ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು, ನಂತರ ಅದರಿಂದ ನಾವು ಲೆಡ್ಜರ್ ಅಕೌಂಟ್ಸ್ನ ಮಾಡ್ತಾ ಹೋಗಬೇಕು. ಈಗ ಜರ್ನಲ್ ಎಂಟ್ರೀಸ್ಗೆ ಕಾಲಮ್ ನಿಮಗೆಲ್ರಿಗೂ ಗೊತ್ತು. ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್ 5 ಕಾಲಮ್ ಬರುತ್ತೆ. ನಾವು ಜರ್ನಲ್ ಎಂಟ್ರೀಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ XYZ ಕಂಪನೀಸ್ ಅಂತ ಹಾಕಿದ್ದೀನಿ. ಈ XYZ ಕಂಪನಿ ಜಾಗದಲ್ಲಿ ನಾವು ಬೇರೆ ಯಾವ ಕಂಪ್ನಿ ಕೊಟ್ಟಿರ್ತಾರೆ ಆ ನೇಮ್ ಹಾಕ್ಬೋದು. ಈಗ ಫಸ್ಟ್ ಎಂಟ್ರಿ, ಜಾನ್ ಫಸ್ಟ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹1 lakh. ಅಂದರೆ 1 lakh ಹಾಕ್ಬಿಟ್ಟು ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವೇ ಬಿಸ್ನೆಸ್ ಅಂತ ಅಂದ್ಕೊಂಡಾಗ ನಮ್ಮ ಬಿಸ್ನೆಸ್ ಒಳಗಡೆ ₹1 lakh ಕ್ಯಾಶ್ ಬರ್ತಾಯಿದೆ. ಡೇಟ್ ಕಾಲಮಲ್ಲಿ January 1st. ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಅಂದರೆ ಕ್ಯಾಶ್ ಏನು ಮಾಡ್ತಾಯಿದ್ದೀವಿ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಿದೆ ಟು ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಓಕೆ, ಈ ಬೀಯಿಂಗ್ ನೆರೇಷನ್ ಏನು ಬರೆದಿರ್ತೀವಿ ಅದು ಯಾವಾಗಲೂ ಕೂಡ ಈ ಎಂಟ್ರೀಸ್ಗೆ ರಿಲೇಟೆಡ್ ಆಗಿರಬೇಕು. ಅದನ್ನು ನೋಡಿದ ತಕ್ಷಣ ಅರ್ಥ ಆಗಬೇಕು. ಈಗ ಪರ್ಟಿಕ್ಯುಲರ್ಸ್ ಕಾಲಮ್ನ ಕ್ಲೋಸ್ ಮಾಡಿದ್ದೀನಿ. ಅಮೌಂಟ್ ಕಾಲಮಲ್ಲಿ $1 lakh. John 3 ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹10,000. ₹10,000ನ ಕೊಟ್ಟು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಫರ್ನಿಚರ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ನಾವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಿಂದ ದುಡ್ಡು ಹೋಗುತ್ತೆ ಅಲ್ವಾ. ನಾವು ಪರ್ಚೇಸ್ ಮಾಡಿದಾಗ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ನಮ್ಮ ಬಿಸ್ನೆಸ್ ಒಳಗಡೆ ಏನು ಬರ್ತಿದೆ, ಫರ್ನಿಚರ್ ಬರ್ತಿದೆ. ಫರ್ನಿಚರ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ ₹10,000. ಇಲ್ಲಿ ನಾವು ಎಂಟ್ರೀಸ್ನ ಪಾಸ್ ಮಾಡಿದ್ದೀವಿ ನೋಡಿ. ಫರ್ನಿಚರ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. ನೆರೇಷನ್ ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಅಮೌಂಟ್ ಕಾಲಮಲ್ಲಿ ಅಮೌಂಟನ್ನು ಹಾಕಬೇಕು. ನೆಕ್ಸ್ಟ್ ಎಂಟ್ರಿ, ಜಾನ್ 5 ರೆಂಟ್ ಪೇಯ್ಡ್ ₹1,000 ಬೈ ಚೆಕ್. ರೆಂಟನ್ನು ಕಟ್ತಾ ಇದ್ದೀವಿ ₹1,000ನ, ಆದರೆ ಕ್ಯಾಶನ್ನು ಕಟ್ತಾ ಇಲ್ಲ, ಅದ್ರ ಬದಲಿಗೆ ಚೆಕ್ ಮೂಲಕ ಕಟ್ತಾ ಇದ್ದೀವಿ. ನಾನು ಜರ್ನಲ್ ಎಂಟ್ರೀಸ್ ಒಂದು ಸಲ ಹೇಳಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಲೆಡ್ಜರ್ ಅಕೌಂಟ್ಸ್ನ ನಿಧಾನವಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ವಿಡಿಯೋ ನೋಡಿಲ್ಲ ಅಂದರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿರೋ ವಿಡಿಯೋನ ನೋಡಿ. ಈಗ ಇದಕ್ಕೆ ಎಂಟ್ರಿ ಆಗ್ತಾ ಹೋಗೋಣ. ಜಾನ್ 5 ರೆಂಟ್ ಅಕೌಂಟ್ ಡೇಟಾರ್ ಟು ಬ್ಯಾಂಕ್ ಅಕೌಂಟ್. ನಮ್ಮಿಂದ ಕ್ಯಾಶ್ ಹೋಗ್ತಾ ಇದೆ ಅಲ್ವಾ. ಎಕ್ಸ್ಪೆನ್ಸಸ್, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆರ್ ಡೆಬಿಟ್ ನಾಮಿನಲ್ ಅಕೌಂಟ್ ರೂಲ್ ಪ್ರಕಾರ. ಮತ್ತು ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತದೆ. ನೆರೇಷನ್ ಬೀಯಿಂಗ್ ರೆಂಟ್ ಪೇಯ್ಡ್ ಬೈ ಚೆಕ್ ₹1,000. ನೆಕ್ಸ್ಟ್ ಜಾನ್ 8 ಪ್ಲಾಂಟ್ ಆ್ಯಂಡ್ ಮೆಷಿನರಿ ಸೋಲ್ಡ್ ಟು ರಮೇಶ್ ಆನ್ ಕ್ರೆಡಿಟ್ ₹12,000. ರಮೇಶ್ಗೆ ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಸೇಲ್ ಮಾಡ್ತಾ ಇದ್ದೀವಿ, ಆದರೆ ಅವರು ಇಮಿಡಿಯೇಟಾಗಿ ನಮಗೆ ಕ್ಯಾಶ್ನ ಪೇ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ಆನ್ ಕ್ರೆಡಿಟ್ ಸಾಲವಾಗಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ಎಂಟ್ರೀಸ್ ಏನು ಬರುತ್ತೆ ಅಂದರೆ ರಮೇಶ್ ಅಕೌಂಟ್ ಡೇಟಾರ್ ಟು ಸೇಲ್ಸ್ ಅಕೌಂಟ್ ಬರುತ್ತೆ. ಇನ್ ಕೇಸ್ ನಾವೇನಾದರೂ ಕ್ಯಾಶ್ಗೆ ಸೇಲ್ ಮಾಡಿದರೆ ಕ್ಯಾಶ್ನ ರಿಸೀವ್ ಮಾಡ್ಕೊತಾ ಇದ್ವಿ. ಕ್ಯಾಶ್ ಅಕೌಂಟ್ ಡೇಟಾರ್ ಟು ಸೇಲ್ಸ್ ಅಕೌಂಟ್ ಬರ್ತಾಯಿತ್ತು. ಆದರೆ ಆನ್ ಕ್ರೆಡಿಟಲ್ಲಿ ಸೇಲ್ ಮಾಡಿರೋದ್ರಿಂದ ರಮೇಶ್ ಅಕೌಂಟ್ ಡೇಟಾರ್ ಅಂದರೆ ರಮೇಶ್ ನಮಗೆ ಪೇ ಮಾಡಬೇಕಲ್ವಾ, ರಮೇಶ್ ಅಕೌಂಟ್ ಡೇಟಾರ್ ಟು ಸೇಲ್ಸ್ ಅಕೌಂಟ್ ಬರುತ್ತೆ. ಈಗ ಏನು ಎಂಟ್ರೀಸ್ ಹಾಕಿದ್ದೀವಿ ಎಲ್ಲದಕ್ಕೂ ಅಷ್ಟೇ ಸಪ್ರೇಟ್ ಎಂಟ್ರೀಸ್ನ ಹಾಕ್ತಾ ಹೋಗಬೇಕಾಗುತ್ತೆ. ಕ್ಯಾಶ್ಗೆ ಒಂದು, ಕ್ಯಾಪಿಟಲ್ಗೆ ಒಂದು ಸಪ್ರೇಟ್ ಲೆಡ್ಜರ್ ಅಕೌಂಟ್ನ ಮಾಡ್ತಾ ಹೋಗಬೇಕು.
ಫರ್ನಿಚರ್ ಅಕೌಂಟ್ಗೆ ಒಂದು, ಮತ್ತು ಕ್ಯಾಶ್ ಅಕೌಂಟ್ ಆಲ್ರೆಡಿ ಒಂದು ಸಲ ಬಂದಿದೆ ಅಲ್ವಾ, ಮತ್ತು ಕ್ಯಾಶ್ ಅಕೌಂಟ್ ಬರಲ್ಲ. ರೆಂಟ್ ಅಕೌಂಟ್ ಒಂದು ಮಾಡಬೇಕು, ಬ್ಯಾಂಕ್ ಅಕೌಂಟ್ ಒಂದು ಮಾಡಬೇಕು, ಮತ್ತು ರಮೇಶ್ ಅಕೌಂಟ್ ಒಂದು, ಸೇಲ್ಸ್ ಅಕೌಂಟ್ ಒಂದು. ಅಂದರೆ ಪ್ರತಿಯೊಂದಕ್ಕೂ ಸಪ್ರೇಟಾಗಿ ನಾವು ಲೆಡ್ಜರ್ ಅಕೌಂಟ್ಸ್ನ ಹಾಕ್ತಾ ಹೋಗ್ತೀವಿ. ಈಗ ಲೆಡ್ಜರ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಅದ್ರ ಫಾರ್ಮ್ಯಾಟ್ ಈ ರೀತಿ ಇದೆ ನೋಡಿ. ಕ್ಯಾಶ್ ಅಕೌಂಟ್ಗೆ ಒಂದು ಸಪ್ರೇಟು, ಕ್ಯಾಪಿಟಲ್ ಅಕೌಂಟು, ಫರ್ನಿಚರ್ ಅಕೌಂಟು, ಬ್ಯಾಂಕ್ ಅಕೌಂಟು, ರಮೇಶ್ ಅಕೌಂಟು, ಈ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್, ಇಷ್ಟು ಕಾಲಮ್ಸ್ ಬರುತ್ತೆ. ಮತ್ತು ಡೆಬಿಟು ಕ್ರೆಡಿಟು ಅಂತ ಮೇಲೆ ಹಾಕಬೇಕು. ಡೇಟ್ ಕಾಲಮಲ್ಲಿ ಏನಿದೆ ಡೇಟ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಪರ್ಟಿಕ್ಯುಲರ್ ಕಾಲಮ್ಸಲ್ಲಿ ಏನು ಟ್ರಾನ್ಸಾಕ್ಷನ್ ಇದೆ ಅದನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಡೆಬಿಟ್ ಸೈಡು ಟು ಅಂತ ಸ್ಟಾರ್ಟ್ ಮಾಡ್ತೀವಿ, ಕ್ರೆಡಿಟ್ ಸೈಡು ಬೈ ಇಂದ ಸ್ಟಾರ್ಟ್ ಮಾಡ್ತೀವಿ. ನಾವೀಗ ಕ್ಯಾಶ್ ಅಕೌಂಟನ್ನು ಎಂಟ್ರಿ ಮಾಡುವಾಗ ಎಲ್ಲೂ ಕೂಡ ಕ್ಯಾಶ್ ಅಂತ ಬರೋದಿಲ್ಲ. ಅದರ ಆಪೋಸಿಟ್ ಎಂಟ್ರಿ ಏನಿರುತ್ತೆ ಅದನ್ನು ತಗೊಳ್ತಾ ಹೋಗ್ತೀವಿ. ಈಗ ನಾವು ಜರ್ನಲ್ ಎಂಟ್ರೀಸ್ನ ನೋಡೋಣ. January 1 ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ನಾವೀಗ ಕ್ಯಾಶ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಕ್ಯಾಶ್ ಅಂತ ಆದರೆ ಎಲ್ಲೂ ಬರೋದಿಲ್ಲ. ಅದ್ರ ಬದಲಾಗಿ ಟು ಕ್ಯಾಪಿಟಲ್, ಅದರ ಆಪೋಸಿಟ್ ಏನಿದೆ ಅದು ಬರ್ತಾ ಹೋಗುತ್ತೆ. ಇದನ್ನು ಹೊರತುಪಡಿಸಿ ಇನ್ನು ಬೇರೆ ಕಡೆಯಲ್ಲಿ ಕ್ಯಾಶ್ ಇದೆ ಅಂತ ನೋಡೋಣ. January 3 ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಇಲ್ಲೂ ಕೂಡ ಅದರ ಆಪೋಸಿಟ್ ಏನಿದೆ ಅದನ್ನೇ ತಗೋಬೇಕು ನಾವು. ಬೈ ಫರ್ನಿಚರ್ ಅಕೌಂಟ್ ಅಂತ ಬರುತ್ತೆ. ಓಕೆ, January 3 ಬೈ ಫರ್ನಿಚರ್ ಅಕೌಂಟು, ಕ್ಯಾಶ್ ಅಕೌಂಟ್ಗೆ ಆಪೋಸಿಟ್ ಇರೋದನ್ನೇ ತಗೋಬೇಕು. ಓಕೆ, ನೆಕ್ಸ್ಟು ಇನ್ನೆಲ್ಲಾದರೂ ಕ್ಯಾಶ್ ಬರುತ್ತಾ ಅಂತ ನೋಡೋಣ. ರೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ರಮೇಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಇನ್ಯಾವ ಕಡೆಯೂ ಕೂಡ ಕ್ಯಾಶ್ ಅಕೌಂಟ್ ಬರಲ್ಲ. ಈಗಿಷ್ಟು ತೊಗೊಂಡು ಆದಮೇಲೆ ಇದನ್ನು ಟೋಟಲ್ ಮಾಡಬೇಕು, ಇನ್ನೆಲ್ಲೂ ಬರಲ್ಲ ಅಲ್ವಾ. ಈಗ ಟೋಟಲ್ ಮಾಡೋಣ. ಯಾವ ಕಡೆ ಜಾಸ್ತಿ ಇರುತ್ತೆ ಆ ಟೋಟಲ್ನ ಎರಡೂ ಸೈಡ್ ಹಾಕಬೇಕು. ನೋಡಿ, 1,00,000 ರೂಪೀಸ್ ಜಾಸ್ತಿ ಇದೆ, ಇದನ್ನು ನಾನು ಎರಡೂ ಸೈಡ್ ಕೂಡ ತಗೊಳ್ತಾ ಇದ್ದೀನಿ ಟೋಟಲ್ಗೆ. ಮತ್ತು ಎಲ್ಲಿ ಕಡಿಮೆ ಇದೆ ಅದನ್ನು ನಾವು ಲೆಸ್ ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ. 1,00,000 ರೂಪೀಸಲ್ಲಿ 10,000ನ ಲೆಸ್ ಮಾಡಿದರೆ 90,000 ರೂಪೀಸ್ ಬರುತ್ತೆ. ಅದು ಈ ಮಂತ್ ಎಂಡಲ್ಲಿ ಇರೋವಂಥ ಅಮೌಂಟು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತಗೋಬೇಕು. ಈಗ ಅದು ಈ ಮಂತ್ ಎಂಡಲ್ಲಿರೋದಲ್ವಾ, ಈ ಮಂತ್ ಎಂಡಲ್ಲಿ ಅಂದರೆ January 31 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 90,000 ರೂಪೀಸ್. ಈ ಮಂತ್ ಎಂಡಿಂದ ನಾವೇನು ಮಾಡ್ತೀವಿ, ದುಡ್ದಿರೋದನ್ನ ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಮಂತ್ ಅಂದರೆ February 1 ಡೇಟ್ ಕಾಲಮಲ್ಲಿ February 1 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಲಾಸ್ಟ್ ಮಂತಿಂದ ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಮಾಡ್ತಾಯಿದ್ದೀವಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೋಬೇಕು, 90,000 ರೂಪೀಸ್. ಇದಿಷ್ಟು ಕಂಪ್ಲೀಟ್ ಆದರೆ ಕ್ಯಾಶ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ನಾವು ಉಳಿದಿರೋ ಅಕೌಂಟ್ಸನ್ನು ತಗೊಳ್ತಾ ಹೋಗಬೇಕು. ಈಗ ಕ್ಯಾಪಿಟಲ್ ಅಕೌಂಟು, ಇದು ಕೂಡ ಅಷ್ಟೇ. ನಾವೀಗ ಜರ್ನಲ್ ಎಂಟ್ರೀಸ್ನ ನೋಡೋಣ. January 1 ಏನಿದೆ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟು ಅಲ್ವಾ. ನಾವೀಗ ಕ್ಯಾಪಿಟಲ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ಅದರೊಳಗಡೆ ಎಲ್ಲೂ ಕೂಡ ಕ್ಯಾಪಿಟಲ್ ಅಂತ ಬರಲ್ಲ, ಅದರ ಆಪೋಸಿಟ್ ಏನಿದೆ ಅದು ಬರುತ್ತೆ. ಬೈ ಕ್ಯಾಶ್ ಅಕೌಂಟ್, ಡೇಟ್ ಕಾಲಮಲ್ಲಿ January 1 ಬೈ ಕ್ಯಾಶ್ ಅಕೌಂಟ್, ಅಮೌಂಟ್ ಕಾಲಮಲ್ಲಿ 1,00,000 ರೂಪೀಸ್. ಈ ಎಂಟ್ರಿ ಬಿಟ್ಟು ಇನ್ನೆಲ್ಲಾದರೂ ಬೇರೆ ಕಡೆ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತಾ ಒಂದು ಸಲ ಚೆಕ್ ಮಾಡ್ಕೋಬೇಕು. ಎಲ್ಲೂ ಕೂಡ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಾ ಇಲ್ಲ. ಸೊ ಇದನ್ನು ನಾವು ಕ್ಲೋಸ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟ್ನ ಎರಡೂ ಕಡೆ ಟೋಟಲ್ 1,00,000 ರೂಪೀಸ್ ಹಾಕಿದ್ದೀವಿ. ಹಾಗೆ ಆ ಮಂತ್ ಎಂಡಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ January 31 1,00,000 ರೂಪೀಸ್, ಅದನ್ನು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ. February 1 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,00,000 ರೂಪೀಸ್.
ನೆಕ್ಸ್ಟ್ ಫರ್ನಿಚರ್ ಅಕೌಂಟ್ ಮಾಡೋಣ. ಇದು ಕೂಡ ಅದೇ ರೀತಿ ಸೇಮ್ ಬರುತ್ತೆ. ಎಂಟ್ರೀಸ್ ಏನಿದೆ ಅಂದರೆ ಫರ್ನಿಚರ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ನಾವೀಗ ಫರ್ನಿಚರ್ ಅಕೌಂಟ್ನ ಮಾಡ್ತಾ ಇರೋದ್ರಿಂದ ಟು ಕ್ಯಾಶ್ ಅಕೌಂಟ್, ಫರ್ನಿಚರ್ ಅಕೌಂಟ್ ಅಂತ ಎಲ್ಲೂ ಬರಲ್ಲ. ಅದರ ಆಪೋಸಿಟು ಟು ಕ್ಯಾಶ್ ಇದೆ, ಅದನ್ನು ಡೈರೆಕ್ಟಾಗಿ ತೊಗೊಂಡಿದ್ದೀವಿ. January 3 ಟು ಕ್ಯಾಶ್ ಅಕೌಂಟ್ ₹10,000. ಇನ್ನೆಲ್ಲಾದರೂ ಮತ್ತೆ ಫರ್ನಿಚರ್ ಅಕೌಂಟ್ ಇದೆಯಾ ಅಂತ ಒಂದು ಸಲ ನಾವು ಚೆಕ್ ಮಾಡ್ಕೋಬೇಕು, ಅದನ್ನು ಕ್ಲೋಸ್ ಮಾಡೋದಕ್ಕೂ ಮುಂಚೆ. ಇನ್ನೆಲ್ಲೂ ಕೂಡ ಫರ್ನಿಚರ್ ಅಕೌಂಟ್ ಅಂತ ಇಲ್ಲ. January 3 ಒಂದೇ ಡೇಟಲ್ಲಿರೋದು ನಾವು ಫರ್ನಿಚರ್ನ ಪರ್ಚೇಸ್ ಮಾಡಿರೋದು. ಸೊ ಫರ್ನಿಚರ್ ಅಕೌಂಟ್ನ ಈಗ ಕ್ಲೋಸ್ ಮಾಡಬೇಕು. ₹10,000 ಟೋಟಲ್ ಕಾಲಮಲ್ಲಿ ಹಾಕಿದ್ದೀವಿ. ಹಾಗೆ January 31 ಆ ಮಂತ್ ಎಂಡಲ್ಲಿರೋದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ₹10,000. ಅದನ್ನು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ. February 1 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ₹10,000. ಇದೇ ರೀತಿ ಬ್ಯಾಂಕ್ ಅಕೌಂಟ್ ಕೂಡ ಮಾಡಬೇಕು. ಎಂಟ್ರೀಸ್ ಏನಿದೆ, ರೆಂಟ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ರೆಂಟ್ನ ಪೇ ಮಾಡ್ತಾ ಇದ್ದೀವಿ. ಈಗ ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ವಾ, ಅದರ ಆಪೋಸಿಟ್ ಏನಿದೆ ಬೈ ರೆಂಟ್ ಅಕೌಂಟ್. January 5 ಟೋಟಲ್ ಮಾಡಿದ್ದೀವಿ 2 ಕಾಲಮ್, ₹1,000. ಓಕೆ, ಈಗ ಬ್ಯಾಂಕ್ ಅಕೌಂಟ್ನೂ ಅಷ್ಟೇ ನಾವು ಲಾಸ್ಟಲ್ಲಿ ಮಾಡಿರೋ ಥರನೇ ಕ್ಲೋಸ್ ಮಾಡಬೇಕು. Jan 31ಗೆ ಕ್ಯಾರಿ ಡೌನ್ ಹಾಕಬೇಕು, ನೆಕ್ಸ್ಟ್ ಮಂತ್ಗೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಹಾಕಬೇಕು. ನೆಕ್ಸ್ಟ್ ರಮೇಶ್ ಅಕೌಂಟ್ ಎಂಟ್ರಿ ಏನಿದೆ, ರಮೇಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್, ಅದರ ಆಪೋಸಿಟ್ ಇರೋದನ್ನ ತೊಗೊಳ್ತಾ ಇದ್ದೀವಿ. ಟು ಸೇಲ್ಸ್ ಅಕೌಂಟ್ ಅಂತ ತೊಗೊಂಡಿದ್ದೀವಿ. ಮತ್ತು 2 ಕಾಲಮ್ ಕೂಡ ಟೋಟಲ್ ಮಾಡಬೇಕು. ₹12,000. January 31 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ February 1 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿದ್ದೀವಿ. ಇದೇ ರೀತಿ ನಾವು ಲೆಡ್ಜರ್ ಅಕೌಂಟ್ಸ್ನ ಹಾಕ್ತಾ ಹೋಗಬೇಕು ಅಲ್ವಾ. ಲೆಡ್ಜರ್ ಎಂಟ್ರಿ ತುಂಬ ಈಸಿ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ ಇದರಲ್ಲಿ. ಅದರ ಆಪೋಸಿಟ್ ಎಂಟ್ರಿ ಮಾಡ್ತಾ ಹೋಗ್ತೀವಿ ಅಷ್ಟೇ, ಅದನ್ನು ಹೊರತುಪಡಿಸಿದ್ರೆ ಇನ್ನೇನೂ ಇರಲ್ಲ ಇದರಲ್ಲಿ. ಈ ಪರ್ಚೇಸ್ ಬುಕ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾವು ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡುವಾಗ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರೋದನ್ನು ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಏನಾದರೂ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ದರೆ ಅದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ತೊಗೊಳ್ತೀವಿ. ಇಲ್ಲಿ ಪರ್ಚೇಸ್ ಬುಕ್ ಅಂತ ಬರುವಾಗ ಬರೀ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರೋದು ಮಾತ್ರ ನಾವಿಲ್ಲಿ ತೊಗೊಳ್ತೀವಿ. ನಾನಿಲ್ಲೊಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ ನೋಡಿ. 2019 August 4 ಪರ್ಚೇಸ್ ಫ್ರಮ್ ನೀಮಾ ಎಲೆಕ್ಟ್ರಾನಿಕ್ಸ್, ಇನ್ವಾಯ್ಸ್ ನಂಬರ್ 3250, 20 ಮಿನಿ TV at ₹2,000 ಪರ್ ಪೀಸ್. ಅಂದರೆ ನಾವು ನೀಮಾ ಎಲೆಕ್ಟ್ರಾನಿಕ್ಸಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. 20 ಮಿನಿ TV, 20 ಚಿಕ್ಕ ಟಿವಿನ ತೊಗೊಂಡಿದ್ದೀವಿ. ಒಂದು ಟಿವಿಗೆ ₹2,000 ಪರ್ ಪೀಸ್. ಅಂದರೆ ಒಂದು ಟಿವಿಗೆ ಎಷ್ಟು, ಒಂದು ಪೀಸ್ಗೆ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು 15 ಟೇಪ್ ರಿಕಾರ್ಡರ್ at ₹12,500 ಪರ್ ಪೀಸ್. ಮತ್ತು 15 ಟೇಪ್ ರಿಕಾರ್ಡರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಪರ್ ಪೀಸ್ ಅಂದರೆ ಒಂದು ಟೇಪ್ ರಿಕಾರ್ಡರ್ಗೆ ₹12,500. ಓಕೆ. ಟ್ರೇಡ್ ಡಿಸ್ಕೌಂಟ್ ಆನ್ ಆಲ್ ಐಟಮ್ಸ್ ಅಟ್ 20%. ನಾವೀಗ ಏನಿಷ್ಟು ಐಟಮ್ನ ಪರ್ಚೇಸ್ ಮಾಡಿದ್ದೀವಿ ಇದ್ರ ಮೇಲೆ 20% ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ. ಯಾರು? ನೀಮಾ ಎಲೆಕ್ಟ್ರಾನಿಕ್ಸ್ ಅವರು. ಓಕೆ. August 10 ಬಾಟ್ ಫ್ರಮ್ ಪವನ್ ಎಲೆಕ್ಟ್ರಾನಿಕ್ಸ್, ಇನ್ವಾಯ್ಸ್ ನಂಬರ್ 8260, 10 ವಿಡಿಯೋ ಕ್ಯಾಸೆಟ್ಸ್ ಅಟ್ ₹150 ಪರ್ ಪೀಸ್. ಅಂದರೆ ಪವನ್ ಎಲೆಕ್ಟ್ರಾನಿಕ್ಸಿಂದ ನಾವೇನು ಮಾಡ್ತಾ ಇದ್ದೀವಿ, 10 ವಿಡಿಯೋ ಕ್ಯಾಸೆಟ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಪರ್ ಪೀಸ್ ಅಂತ ಹೇಳಿದರೆ ಒಂದು ವಿಡಿಯೋ ಕ್ಯಾಸೆಟ್ಗೆ ₹150. ಮತ್ತು 20 ಟೇಪ್ ರಿಕಾರ್ಡರ್ಸ್ ಅಟ್ ₹1,650 ಪರ್ ಪೀಸ್. ಇದ್ರ ಜೊತೆಗೆ 20 ಟೇಪ್ ರಿಕಾರ್ಡರ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಒಂದು ಟೇಪ್ ರಿಕಾರ್ಡರ್ಸ್ಗೆ ₹1,650. ಓಕೆ. ಟ್ರೇಡ್ ಡಿಸ್ಕೌಂಟ್ 10% ಆನ್ ಪರ್ಚೇಸ್. ಏನು ಪರ್ಚೇಸ್ ಮಾಡಿದ್ವಿ ಇದ್ರ ಮೇಲೆ 10% ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ ಪವನ್ ಎಲೆಕ್ಟ್ರಾನಿಕ್ಸ್ ಅವರು. ನೆಕ್ಸ್ಟ್ August 28 ಪರ್ಚೇಸ್ ಫ್ರಮ್ ಸುಮಂತ್ ಎಲೆಕ್ಟ್ರಾನಿಕ್ಸ್, ಇನ್ವಾಯ್ಸ್ ನಂಬರ್ 4256, 20 ಕಲರ್ TV at ₹1,50,000.
ಅಂದರೆ ಸುಮಂತ್ ಎಲೆಕ್ಟ್ರಾನಿಕ್ಸ್ ಅವರಿಂದ ಏನು ಮಾಡ್ತಾಯಿದ್ದಾರೆ, 20 ಕಲರ್ ಟಿ ವಿನ ಪರ್ಚೇಸ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನಲ್ಲಿ ಏನಾಗಿತ್ತು, ಪರ್ ಪೀಸಿಗೆ ಕೊಟ್ಟಿದ್ರು. ಇಲ್ಲಿ 20 ಕಲರ್ ಟಿ ವಿ ಅಂದರೆ 20 ಕಲರ್ ಟಿ ವಿಗೆ 1,50,000. ಒಂದು ಪೀಸಿಗೆ ಎಷ್ಟು ಅಂತ ಹೇಳ್ತಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ ನೋಡಿ. ಬುಕ್ಸ್ ಆಫ್ XYZ ಟ್ರೇಡರ್ಸ್. ಇಲ್ಲಿ XYZ ಇರೋ ಕಡೆ ಕ್ವಶನಲ್ಲಿ ಯಾವ ಒಂದು ಕಂಪನಿ ನೇಮ್ ಇರುತ್ತೆ ಅಥವಾ ಯಾವ ಒಂದು ಬಿಸ್ನೆಸ್ ಮ್ಯಾನ್ ನೇಮ್ ಇರುತ್ತೆ ಅದನ್ನು ನಾವು ಹಾಕಬೇಕು. ಮತ್ತು ನಾನಿಲ್ಲಿ XYZ ತೊಗೊಂಡಿದ್ದೀನಿ. ಪರ್ಚೇಸ್ ಬುಕ್ ನೋಡಿ, ಫಾರ್ಮ್ಯಾಟ್ ಈ ರೀತಿ ಇರುತ್ತೆ. ಪರ್ಚೇಸ್ ಬುಕ್ಕಿಗೆ ಡೇಟ್, ಪರ್ಟಿಕ್ಯುಲರ್ಸ್, ಇನ್ವಾಯ್ಸ್ ನಂಬರ್, LF, ಅಮೌಂಟ್ ಬ್ರಾಕೆಟಲ್ಲಿ ರುಪೀಸ್ ಹಾಕಬೇಕು. ಡೇಟ್ ಕಾಲಮಲ್ಲಿ ನಾವು ಯಾವ ಡೇಟ್ ಪರ್ಚೇಸ್ ಮಾಡಿದ್ದೀವಿ ಅದನ್ನು ಹಾಕ್ತಾ ಹೋಗ್ತೀವಿ. ಪರ್ಟಿಕ್ಯುಲರ್ಸ್ ಅಥವಾ ಡೀಟೇಲ್ಸ್ ಕಾಲಮಲ್ಲಿ ಸಪ್ಲೈಯರ್ ನೇಮ್, ಯಾರಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಆ ನೇಮ್ನ ಇಲ್ಲಿ ಹಾಕ್ತಾ ಹೋಗ್ತೀವಿ. ಇನ್ವಾಯ್ಸ್ ನಂಬರ್, ಒಂದು ಆರ್ಡರ್ಗೆ ಒಂದು ಇನ್ವಾಯ್ಸ್ ನಂಬರ್ ಅಂತ ಕೊಟ್ಟಿರ್ತಾರೆ, ಕ್ವಶನಲ್ಲಿ ಕೂಡ ಇರುತ್ತೆ, ಅದನ್ನು ಇಲ್ಲಿ ಎಂಟ್ರಿ ಮಾಡ್ತೀವಿ. LF ಕಾಲಮಲ್ಲಿ ಏನೂ ಬರೋದಿಲ್ಲ. ಮತ್ತು ಅಮೌಂಟ್ ಕಾಲಮಲ್ಲಿ ಟೋಟಲ್ ಎಷ್ಟು ಅಮೌಂಟ್ ನಾವು ಪರ್ಚೇಸ್ ಮಾಡಿದ್ದೀವಿ ಅಮೌಂಟನ್ನು ಹಾಕ್ತೀವಿ. ಈಗ ಫಸ್ಟ್ ಟ್ರಾನ್ಸಾಕ್ಷನ್ನ ನೋಡಿ. August 4 ಪರ್ಚೇಸ್ ಫ್ರಮ್ ನೀಮಾ ಎಲೆಕ್ಟ್ರಾನಿಕ್ಸ್. ಓಕೆ, August 4 ನೀಮಾ ಎಲೆಕ್ಟ್ರಾನಿಕ್ಸ್ ಹತ್ರ ನಾವು ಪರ್ಚೇಸ್ ಮಾಡಿದ್ದೀವಿ. ಡೇಟ್ ಕಾಲಮಲ್ಲಿ August 4ನ ಹಾಕೋಣ. ಅಲ್ಲಿ ಯಾವ ಡೇಟ್ ಇರುತ್ತೆ ಅದೇ ಡೇಟನ್ನು ನಾವಿಲ್ಲಿ ಹಾಕ್ತಾ ಹೋಗ್ತೀವಿ. August 4. ಈಗ ಪರ್ಟಿಕ್ಯುಲರ್ಸ್ ಅಥವಾ ಡೀಟೇಲ್ಸ್ ಕಾಲಮಲ್ಲಿ ನೇಮ್ ಆಫ್ ದಿ ಸಪ್ಲೈಯರ್, ಯಾರ ಹತ್ರ ನಾವು ಪರ್ಚೇಸ್ ಮಾಡಿದ್ದೀವಿ, ನೀಮಾ ಎಲೆಕ್ಟ್ರಾನಿಕ್ಸ್ ಹತ್ರ ನಾವೇನು ಮಾಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ. ಸೊ ನೇಮನ್ನು ಇಲ್ಲಿ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಈಗ ಇನ್ವಾಯ್ಸ್ ನಂಬರ್ ಎಷ್ಟಿದೆ, 3250. ಇನ್ವಾಯ್ಸ್ ನಂಬರ್ ಕಾಲಮಲ್ಲಿ 3250ನ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಈಗ ನಾವು ಎಷ್ಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ನಮಗೆ ಬೇಕಲ್ವಾ, 20 ಮಿನಿ ಟಿ ವಿನ ಪರ್ಚೇಸ್ ಮಾಡಿದ್ದೀವಿ. ಒಂದು ಟಿ ವಿಗೆ ನೋಡಿ 20 ಮಿನಿ ಟಿ ವಿ ₹2000 ಪರ್ ಪೀಸ್. ಒಂದು ಟಿ ವಿಗೆ 2000 ಅಂದರೆ 20 × 2000. ಮತ್ತು ಇದ್ರ ಜೊತೆಗೆ ಇನ್ನೇನು ಪರ್ಚೇಸ್ ಮಾಡಿದ್ದೀವಿ, 15 ಟೇಪ್ ರಿಕಾರ್ಡರ್ಸ್ ಪರ್ಚೇಸ್ ಮಾಡಿದ್ವಿ. ಒಂದು ಟೇಪ್ ರಿಕಾರ್ಡರ್ಗೆ 12,500 rupees. 15 × 12,500. 20 × 2000 ಎಷ್ಟಾಗುತ್ತೆ, 40,000. 15 × 12,500 1,87,500. ಮತ್ತು ಇದರಲ್ಲಿ ನಾವೇನು ಮಾಡ್ತಾರೆ, 20% ಅಷ್ಟು ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ನಾವೇನು ಪರ್ಚೇಸ್ ಮಾಡಿದ್ದೀವಿ ಆ ವ್ಯಾಲ್ಯೂ ಮೇಲೆ 20%, ಅದನ್ನು ಲೆಸ್ ಮಾಡಿದರೆ 1,82,000 ಅಮೌಂಟ್ ಬರುತ್ತೆ. ನಾವೀಗ ಏನು ಮಾಡ್ಬೋದು, ಡೇಟು, ನೀಮಾ ಎಲೆಕ್ಟ್ರಾನಿಕ್ಸ್, ಇನ್ವಾಯ್ಸ್ ನಂಬರ್ ಮತ್ತು ಅಮೌಂಟು ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಇದನ್ನು ನಾವು ವರ್ಕಿಂಗ್ ನೋಟಲ್ಲಿ ಕೂಡ ಬರಿಬೋದು ಇದ್ರ ಟೇಬಲ್ ಕೆಳಗಡೆ. ಇಲ್ಲ ನಾವು ಕ್ವಶನ್ ಪೇಪರಲ್ಲೇ ಲಾಸ್ಟ್ ರಫ್ ಪೇಜ್ ವರ್ಕ್ ಇರುತ್ತಲ್ಲ ಅಲ್ಲಿ ಕೂಡ ಮಾಡ್ಬೋದು. ಇಲ್ಲ ಈ ರೀತಿ ಬೇಕಾದರೂ ಕೆಳಗಡೆ ಬರ್ಕೋಬೋದು ಇನ್ಫಾರ್ಮೇಷನ್ನ, ಅದು ನಿಮ್ಮ ಕನ್ವೀನಿಯನ್ಸ್. ನೆಕ್ಸ್ಟ್ ಡೇಟ್ ಎಷ್ಟಿದೆ, August 10. August 10ನಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ, ಬಾಟ್ ಫ್ರಮ್ ಪವನ್ ಎಲೆಕ್ಟ್ರಾನಿಕ್ಸಿಂದ ನಾವೇನು ಮಾಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ. 10 ವಿಡಿಯೋ ಕ್ಯಾಸೆಟ್ ₹150 ಪರ್ ಪೀಸ್. 10 ವಿಡಿಯೋ ಕ್ಯಾಸೆಟ್ನ ಪರ್ಚೇಸ್ ಮಾಡಿದ್ದೀವಿ. ಒಂದು ವಿಡಿಯೋ ಕ್ಯಾಸೆಟ್ಗೆ ₹150. ಇಲ್ಲಿ ಪವನ್ ಎಲೆಕ್ಟ್ರಾನಿಕ್ಸ್ ನೇಮ್ ಆಫ್ ದಿ ಸಪ್ಲೈಯರ್ ಬರಿತಾ ಇದ್ದೀವಿ. ಪವನ್ ಎಲೆಕ್ಟ್ರಾನಿಕ್ಸ್ ಅವ್ರ ಹತ್ರ ನಾವೇನೇನು ಪರ್ಚೇಸ್ ಮಾಡಿದ್ದೀವಿ ಅಂದರೆ, ಟೆನ್ ವಿಡಿಯೋ ಕ್ಯಾಸೆಟ್ಸ್ $150 ಪರ್ ಕ್ಯಾಸೆಟ್. ಓಕೆ, 1,500 ಆಗುತ್ತೆ. 15,000 ಅಲ್ಲ, ಸಾರಿ, 1,500 rupees ಆಗುತ್ತೆ. ನೆಕ್ಸ್ಟ್
ಆ ಡೇಟಲ್ಲೇ ನಾವು 20 ಟೇಪ್ ರಿಕಾರ್ಡರ್ಸ್ನ ಪರ್ಚೇಸ್ ಮಾಡಿದ್ದೀವಿ. 1650 ಪರ್ ಪೀಸ್. ಒಂದು ಟೇಪ್ ರಿಕಾರ್ಡರ್ಗೆ 1650 ಇದೆ. 20 ಇಂಟು 1650 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 33,000 ರುಪೀಸ್ ಆಗುತ್ತೆ. ಇದನ್ನು ಟೋಟಲ್ ಮಾಡಿದರೆ 34,500. ಈ 34,500 ಮೇಲೆ ಪವನ್ ಎಲೆಕ್ಟ್ರಾನಿಕ್ಸ್ ಅವ್ರು ಏನು ಮಾಡಿದ್ದಾರೆ, ನಮಗೆ 10% ಟ್ರೇಡ್ ಡಿಸ್ಕೌಂಟ್ನ ಕೊಟ್ಟಿದ್ದಾರೆ. 3,450 ರುಪೀಸ್ನ ಲೆಸ್ ಮಾಡಿ 10% ಅಂದರೆ 3,450 ಬರುತ್ತೆ. ಅದನ್ನು ಲೆಸ್ ಮಾಡಿಬಿಟ್ಟು ನಾವು ಅಮೌಂಟ್ ಕಾಲಮಲ್ಲಿ ಅಮೌಂಟ್ನ ಹಾಕಬೇಕು. 31,050 ರುಪೀಸ್. ಓಕೆ, 31,050 ರುಪೀಸ್. ಈಗ ಇನ್ವಾಯ್ಸ್ ನಂಬರ್ ಎಷ್ಟಿದೆ ನೋಡಿ, 8260 ಇನ್ವಾಯ್ಸ್ ನಂಬರ್ನ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ August 28 ಪರ್ಚೇಸ್ ಫ್ರಮ್ ಸುಮಂತ್ ಎಲೆಕ್ಟ್ರಾನಿಕ್. ಓಕೆ, August 28 ಡೇಟ್ ಕಾಲಮಲ್ಲಿ August 28 ಡೇಟನ್ನು ಹಾಕ್ತಾಯಿದ್ದೀವಿ. ಯಾರ ಹತ್ರ? ಸುಮಂತ್ ಎಲೆಕ್ಟ್ರಾನಿಕ್ಸ್ ಅವ್ರ ಹತ್ರ ನಾವು ಪರ್ಚೇಸ್ ಮಾಡಿದ್ದೀವಿ. ಓಕೆ, ಇನ್ವಾಯ್ಸ್ ನಂಬರ್ 4256 ಇದೆ. ಸುಮಂತ್ ಎಲೆಕ್ಟ್ರಾನಿಕ್ಸ್ ನೇಮ್ ಆಫ್ ದಿ ಸಪ್ಲೈಯರ್ನ ನಾವು ಬರಿತಾ ಇದ್ದೀವಿ. ಇನ್ವಾಯ್ಸ್ ನಂಬರ್ ಎಷ್ಟಿದೆ? 4256. ಅಮೌಂಟ್ ಅಂದರೆ ಇಲ್ಲೇನು ಹೇಳಿದ್ದಾರೆ ಅಂದರೆ 20 ಕಲರ್ ಟಿ ವಿ, 20 ಕಲರ್ ಟಿ ವಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಒಂದು ಟಿ ವಿಗೆ ಎಷ್ಟು ಅಂತ ಹೇಳಿಲ್ಲ, ಡೈರೆಕ್ಟ್ ಅಮೌಂಟನ್ನು ಕೊಟ್ಟಿದ್ದಾರೆ ಅವರೇ. 20 ಟಿ ವಿಯಿಂದ 1,50,000 ರುಪೀಸ್ ಆಗುತ್ತೆ. ಓಕೆ, ಈ ರೀತಿ ಕೊಟ್ಟಾಗ ನಾವು ಡೈರೆಕ್ಟ್ ತೊಗೋಬೇಕು. ಪರ್ ಪೀಸ್, ಪರ್ ಯೂನಿಟ್, ಪರ್ kg ಈ ರೀತಿ ಇದ್ದಾಗ ಮಾತ್ರ ನಾವು ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಟೋಟಲ್ ಆ ಮಂತ್ ಎಂಡಿಂಗಲ್ಲೇ ನಾವು 3,63,050 ರುಪೀಸ್ದು ಪರ್ಚೇಸ್ ಮಾಡಿದ್ದೀವಿ. ಈ ರೀತಿ ನಾವು ಪರ್ಚೇಸ್ ಬುಕ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ನೋಡಿ, ಫಾರ್ಮೇಟ್ ಕೂಡ ಇದೇ ರೀತಿ ನೀಟಾಗಿ ಫಾರ್ಮೇಟ್ ಹಾಕಬೇಕು. ಕಾಲಮ್ಸ್ ಹೆಡ್ಡಿಂಗ್ ಇರುತ್ತಲ್ಲ, ಡೇಟ್, ಪರ್ಟಿಕ್ಯುಲರ್ಸ್, ಇನ್ವಾಯ್ಸ್ ನಂಬರ್, ಇದನ್ನು ಕೂಡ ಕರೆಕ್ಟಾಗಿ ಬರೀಬೇಕು. ಮೇಲೆ ಬುಕ್ಸ್ ಆಫ್ XYZ ಟ್ರೇಡರ್ಸ್ ಬರೆದಿರೋ ಕಡೆ ನೇಮನ್ನು ಬರೀರಿ. ಪರ್ಚೇಸ್ ಬೇಕಂದರೆ ಇಷ್ಟೇ, ನಾವು ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಬೋದು. ಫಸ್ಟ್ PU ತರಗತಿಯಲ್ಲಿ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್. ಇದರ ಮೇಲೆ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ನಾನೊಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಪ್ರಾಬ್ಲಮ್ನ ಹೇಗೆ ಸಿಂಪಲ್ಲಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ಎಲ್ಲ ವೀಡಿಯೋಗಳ ಅಪ್ಡೇಟ್ ಕೂಡ ನಿಮಗೆ ಸಿಗುತ್ತೆ. ಪೆಟ್ಟಿ ಕ್ಯಾಶ್ ಬುಕ್ ಅನಾಲಿಟಿಕಲ್ ಮೆಥಡಲ್ಲಿ ಹೇಗೆ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಎಕ್ಸಾಂಪಲ್ ಆಗಿ ಈ ಚಿಕ್ಕ ಪ್ರಾಬ್ಲಮ್ನ ತಗೊಂಡಿದ್ದೀನಿ. ಇದಕ್ಕೆ ಫಾರ್ಮ್ಯಾಟ್ ಯಾವ ರೀತಿ ಬರುತ್ತೆ ಅಂದರೆ, ಪೆಟ್ಟಿ ಕ್ಯಾಶ್ ಬುಕ್ ಇನ್ ದಿ ಬುಕ್ಸ್ ಆಫ್ ಅಂತ ಬರೆದ್ಬಿಟ್ಟು ಇಲ್ಲಿ ಯಾವ ಒಂದು ನೇಮ್, ಓನರ್ ನೇಮನ್ನು ಅಥವಾ ಒಂದು ಬಿಸ್ನೆಸ್ ನೇಮನ್ನು ಕೊಟ್ಟಿದ್ರೆ ನಾವಿಲ್ಲಿ ಆಗ್ತಾ ಹೋಗಬೇಕು. ಅಮೌಂಟ್ ರಿಸೀವ್ಡ್, ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್, ವೋಚರ್ ನಂಬರ್, ಅಮೌಂಟ್ ಪೇಯ್ಡ್. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಪರ್ಟಿಕ್ಯುಲರ್ಸ್ವರೆಗೂ ಡೆಬಿಟ್ ಸೈಡ್ ಆಗಿರುತ್ತೆ. ಇಲ್ಲಿಂದ ಈ ಸೈಡ್, ಈ ಕಡೆವರೆಗೂ ಇದು ಕ್ರೆಡಿಟ್ ಸೈಡ್ ಆಗಿರುತ್ತೆ. ಓಕೆ, ಅಮೌಂಟ್ ರಿಸೀವ್ಡಿಂದ ಪರ್ಟಿಕ್ಯುಲರ್ಸ್ವರೆಗೂ ಡೆಬಿಟ್ ಸೈಡ್ ಆಗಿರುತ್ತೆ. ಅಮೌಂಟ್ ಪೇಯ್ಡಿಂದ ಈ ಸೈಡ್ವರೆಗೂ ಕ್ರೆಡಿಟ್ ಸೈಡ್ ಆಗಿರುತ್ತೆ. ಈಗ ಪೆಟ್ಟಿ ಎಕ್ಸ್ಪೆನ್ಸಸ್ ಅಂದರೆ ಸ್ಮಾಲ್ ಎಕ್ಸ್ಪೆನ್ಸಸ್ನ ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಮತ್ತು ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಈ ಕಾಲಮಲ್ಲಿ ಪ್ರಿಂಟಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಸ್ಟೇಷ್ನರಿ ಎಕ್ಸ್ಪೆನ್ಸಸ್ ಇರ್ಬೋದು, ಅಮೌಂಟ್ ಹಾಕ್ತೀವಿ. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ವೇಜಸ್, ಕಾರ್ಟೇಜ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ಈ ರೀತಿ ನಾವು ಸಬ್ ಕಾಲಮ್ಸ್ನ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಪ್ರಾಬ್ಲಮ್ನ ನೋಡಿ. August 1st ರಿಸೀವ್ಡ್ ಕ್ಯಾಶ್ ಪೇಮೆಂಟ್ ₹2,500. August 1st ನಾವು 2,500 ರುಪೀಸ್ನ ಕ್ಯಾಶ್ನ ರಿಸೀವ್ ಮಾಡ್ಕೊಂಡಿದ್ದೀವಿ. ಇದನ್ನು ಹೇಗೆ ಎಂಟ್ರಿ ಮಾಡಬೇಕು? ಓಕೆ, ಇಲ್ಲಿ ನೋಡಿ, ನಾವು ಒಂದು ಕ್ಯಾಶ್ ಬುಕ್ ಅಂತ ಮಾಡುವಾಗ
ಅದು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಟ್ರಿಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು. ಯಾವುದೇ ಒಂದು ಕ್ಯಾಶ್ ಬುಕ್ಕಲ್ಲಿ ಈ ಟೂ ಸೈಡ್ ಅಂದರೆ ಡೆಬಿಟ್ ಸೈಡ್ ಏನು ಮಾಡ್ತಾ ಇದ್ವಿ, ಒಂದು ಕ್ಯಾಶ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ಅಂದರೆ ಈ ಸೈಡ್ ಎಂಟ್ರಿ ಮಾಡ್ತಾ ಇದ್ವಿ. ಕ್ಯಾಶ್ ನಮ್ಮ ಬಿಸ್ನೆಸ್ಸಿಂದ ಆಚೆ ಹೋಗ್ತದೆ ಅಂದರೆ ಕ್ರೆಡಿಟ್ ಸೈಡ್ ಅಂದರೆ ಬೈ ಬರುತ್ತಲ್ಲ ಆ ಸೈಡ್ ನಾವು ಇಲ್ಲಿ ಕ್ಯಾಶ್ ನಮ್ಮ ಬಿಸ್ನೆಸ್ಸಿಂದ ಆಚೆ ಹೋದರೆ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ವಿ. ರೈಟ್, ನೆನಪಿದೆ ಅಲ್ವಾ? ಅದೇ ರೀತಿ ಈಗ ಇಲ್ಲಿ ನೋಡಿ, ನಮ್ಮ ಕ್ಯಾಶ್ ಬಿಸ್ನೆಸ್ ಒಳಗಡೆ ಬರ್ತಿದ್ರೆ ಏನಂತ ಸ್ಟಾರ್ಟ್ ಮಾಡ್ತಾ ಇದ್ವಿ, ಟು. ಈಗ ನಮ್ಮ ಬಿಸ್ನೆಸ್ ಒಳಗಡೆ ಕ್ಯಾಶ್ ಬರ್ತಾ ಇದೆ, ಟು ಕ್ಯಾಶ್. ನಾವು ಎಷ್ಟು ಅಮೌಂಟ್ನ ರಿಸೀವ್ ಮಾಡ್ಕೊತಾ ಇದ್ದೀವಿ, 2500 ರೂಪೀಸ್. ಇಲ್ಲಿದೆ ನೋಡಿ, 2500 ರೂಪೀಸ್ನ ರಿಸೀವ್ ಮಾಡ್ಕೊತಾ ಇದ್ದೀವಿ. ಡೇಟ್ ಎಷ್ಟು, 2016 ಆಗಸ್ಟ್ 1st. ನಾವು 2500 ರೂಪೀಸ್ನ ರಿಸೀವ್ ಮಾಡ್ಕೊತಾ ಇದ್ದೀವಿ ಟು ಕ್ಯಾಶ್. ಅಂಡರ್ಸ್ಟುಡ್? ನೆಕ್ಸ್ಟ್, ಆಗಸ್ಟ್ 2 ಪೇಡ್ ಫಾರ್ ಟ್ಯಾಕ್ಸ್ ಫೇರ್. ಇನ್ನೆಲ್ಲ ನೋಡಿ ಪೇಡ್ ಅಂತ ಇದೆ. ಪೇಡ್ ಅಂದರೆ ಅದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸಸ್ನ ನಾವು ಪೇ ಮಾಡ್ತಾ ಇದ್ದೀವಿ ಅಂತ. ಓಕೆ, ಆಗಸ್ಟ್ 2 ಅಂದರೆ ನಾವು ಪೇ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಬಿಸ್ನೆಸ್ಸಿಂದ ಕ್ಯಾಶ್ ಆಚೆ ಹೋಗ್ತದೆ ಅಲ್ವಾ? ನೋಡಿ, ನಮ್ಮ ಬಿಸ್ನೆಸ್ಸಿಂದ ಕ್ಯಾಶ್ ಆಚೆ ಹೋಗ್ತದೆ ಅಂದರೆ ಬೈ ಅಂದರೆ ಕ್ರೆಡಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ವಿ. ಈಗ ಏನಂತ ಸ್ಟಾರ್ಟ್ ಆಗುತ್ತೆ, ಬೈ. ನೆಕ್ಸ್ಟ್, ಆಗಸ್ಟ್ 2 ಬೈ ಟ್ಯಾಕ್ಸಿ ಫೇರ್. ಎಷ್ಟು ಅಮೌಂಟನ್ನು ನಾವು ಟ್ಯಾಕ್ಸಿ ಫೇರ್ಗೆ ಕೊಡ್ತಾ ಇದ್ದೀವಿ ನೋಡಿ, ಅಮೌಂಟ್ ಪೇಯ್ಡ್ ಕಾಲಮಲ್ಲಿ 150 ರೂಪೀಸ್. ಇಲ್ಲಿ ಯಾವ ಥರ ಇಲ್ಲಿ ಬರುತ್ತೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿನ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಇದರಲ್ಲಿ ಬರಲ್ಲ, ವೇಜಸ್ಸಲ್ಲಿ ಬರಲ್ಲ, ಕಾರ್ಟೇಜಲ್ಲಿ ಬರಲ್ಲ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಟ್ಯಾಕ್ಸಿ ಫೇರ್ ಬರುತ್ತೆ 150. ಅರ್ಥ ಆಯ್ತಾ? ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಆಗಸ್ಟ್ 4 ಪೇಡ್ ಫಾರ್ ಕಾರ್ಟೇಜ್. ಪೇ ಮಾಡ್ತಾ ಇದ್ದಾರೆ. ಪೇ ಅಂದರೆ ಎಕ್ಸ್ಪೆನ್ಸಸ್ ಅಲ್ವಾ? ಸೊ ನಾವಿಲ್ಲಿ ಆಗಸ್ಟ್ 4 ಡೇಟ್ ಕಾಲಮಲ್ಲಿ ಡೇಟನ್ನು ಹಾಕಿದ್ದೀವಿ. ಬೈ ಕಾರ್ಟೇಜ್. ಬೈ ಅಂತ ಏನಕ್ಕೆ ಬರ್ತಿದ್ದೀವಿ ಅಂದರೆ ಇದು ಒಂದು ಎಕ್ಸ್ಪೆನ್ಸಸ್, ಪೇ ಮಾಡ್ತಾ ಇದ್ದೀವಿ. ನಮ್ಮ ಬಿಸ್ನೆಸ್ಸಿಂದ ಕ್ಯಾಶ್ ಆಚೆ ಹೋಗ್ತಿದೆ, ಸೊ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ ಅಲ್ವಾ, ಅದಕ್ಕೆ ನಾವು ಬೈ ಅಂತ ಬರೆದಿದ್ದೀವಿ. ಎಷ್ಟು ಅಮೌಂಟನ್ನು ಪೇ ಮಾಡ್ತಾ ಇದ್ದೀವಿ ಕಾರ್ಟೇಜ್ಗೆ, 175 ರೂಪೀಸ್ನ ಪೇ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವ ಕಾಲಮಲ್ಲಿ ಬರುತ್ತೆ, ವೇಜಸ್ಸಲ್ಲಿ ಬರಲ್ಲ, ಕಾರ್ಟೇಜಲ್ಲಿ 175 ರೂಪೀಸ್. ನೆಕ್ಸ್ಟ್ ಒನ್, ಆಗಸ್ಟ್ 8 ಪೇಡ್ ಫಾರ್ ಪೋಸ್ಟೇಜ್ 50 ರೂಪೀಸ್. ಪೋಸ್ಟೇಜ್ ಎಕ್ಸ್ಪೆನ್ಸಸ್ನ 50 ರೂಪೀಸ್ನ ಪೇ ಮಾಡ್ತಾ ಇದ್ದೀವಿ. ಆಗಸ್ಟ್ 8 ಬೈ ಪೋಸ್ಟೇಜ್ 50 ರೂಪೀಸ್. ಇಲ್ಲಿ ಪೋಸ್ಟೇಜ್ ಕಾಲಮಲ್ಲಿ ಬರುತ್ತೆ 50 ರೂಪೀಸ್. ಓಕೆ, ಅರ್ಥ ಆಯಿತು ಅಲ್ವಾ? ನೆಕ್ಸ್ಟ್, ಆಗಸ್ಟ್ 10 ಪೇಡ್ ಫಾರ್ ವೇಜಸ್ ರೂಪೀಸ್ 325 ರೂಪೀಸ್ನ ವೇಜಸ್ನ ನಾವು ಕೊಡ್ತಾ ಇದ್ದೀವಿ, ಪೇ ಮಾಡ್ತಾ ಇದ್ದೀವಿ. ಡೇಟ್ ಕಾಲಮಲ್ಲಿ ಆಗಸ್ಟ್ 10 ಬೈ ವೇಜಸ್ 325 ರೂಪೀಸ್. ವೇಜಸ್ ಕಾಲಮಲ್ಲಿ 325. ನೆಕ್ಸ್ಟ್, ಆಗಸ್ಟ್ 16 ಪೇಡ್ ಫಾರ್ ಸ್ಟೇಷನರಿ 200 ರೂಪೀಸ್ನ ಸ್ಟೇಷನರಿ ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾ ಇದ್ದೀವಿ. ಆಗಸ್ಟ್ 16 ಬೈ ಸ್ಟೇಷನರಿ ರೂಪೀಸ್ 200. ಸ್ಟೇಷನರಿ ಕಾಲಮಲ್ಲಿ ನೋಡಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 200 ರೂಪೀಸ್ ಹಾಕ್ತಾ ಇದ್ದೀವಿ. ನೆಕ್ಸ್ಟ್, ಆಗಸ್ಟ್ 19 ಪೇಡ್ ಫಾರ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 340 ರೂಪೀಸ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾ ಇದ್ದೀವಿ.
August 19 by traveling expenses ಎಷ್ಟಿದೆ? 340 ಇದೆ. 340 ಟ್ರಾವೆಲಿಂಗಲ್ಲಿ ಆಗ್ತಾ ಇದ್ದೀವಿ. ನೆಕ್ಸ್ಟ್ August 20 ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟಿಗೆ ಸ್ವಲ್ಪ ಎಕ್ಸ್ಪೆನ್ಸಸ್ ಆಗಿದೆ, ಅದನ್ನು ಕೂಡ ನಾವು ಪೇ ಮಾಡ್ತಾ ಇದ್ದೀವಿ. August 20 by advertisement expenses ಎಷ್ಟಾಗಿದೆ? ಅಮೌಂಟು 85 ರೂಪೀಸ್ ಆಗಿದೆ. ಸೊ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಗೆ ನಾವು ಹಾಕಬೇಕು ಅಲ್ವಾ? ನೋಡಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬರಲ್ಲ, ಪೋಸ್ಟೇಜ್ ಬರಲ್ಲ, ವೇಜಸ್ ಬರಲ್ಲ, ಕಾರ್ಟೇಜ್ ಬರಲ್ಲ, ಟ್ರಾವೆಲಿಂಗ್ ಬರಲ್ಲ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಕೂಡ ಬರಲ್ಲ. ಸೊ ನಾವಿಲ್ಲಿ ಇನ್ನೊಂದು ಹೊಸ ಕಾಲಮ್ನ ಕ್ರಿಯೇಟ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್. ನಾವು ಪ್ರಾಬ್ಲಮ್ನ ಮಾಡುವಾಗ ಇಲ್ಲಿ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇದೆ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಕಾಲಮ್ಸ್ ಇರಬೇಕು. ಇಲ್ಲ ಅಂದರೆ ನಾವು ಇನ್ನೊಂದು ಹೊಸ ಕಾಲಮ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ, ನೋಡಿ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ಅಡ್ವರ್ಟೈಸ್ಮೆಂಟ್ ಕಾಲಮಲ್ಲಿ 85 ರೂಪೀಸ್ ಹಾಕಿದ್ವಿ. ನೆಕ್ಸ್ಟ್ ಒನ್ ಏನಿದೆ? August 25 ಪೇಡ್ ಫಾರ್ ರಿಪೇರ್ 160. ರಿಪೇರ್ಸ್ಗೆ ಏನೋ ಒಂದು ಸ್ವಲ್ಪ ರಿಪೇರಿ ಮಾಡಿದ್ದಾರೆ, ಅದಕ್ಕೆ 160 ರೂಪೀಸ್ನ ಪೇ ಮಾಡಿದ್ದಾರೆ. ಇದು ಕೂಡ ಒಂದು ಎಕ್ಸ್ಪೆನ್ಸಸ್. August 25 ಬೈ ರಿಪೇರ್ಸ್ ಎಷ್ಟಿದೆ? 160 ರೂಪೀಸ್. ಯಾವ ಕಾಲಮಲ್ಲಿ ಬರುತ್ತೆ? ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಕಾಲಮಲ್ಲಿ. ಓಕೆ, 160 ರೂಪೀಸ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಕಾಲಮಲ್ಲಿ ಬರುತ್ತೆ. ಇಷ್ಟೇ ಅಲ್ವಾ? ಮುಗೀತು. ಈಗ ಟೋಟಲ್ ಮಾಡ್ಕೋಬೇಕು. ಅಮೌಂಟ್ ರಿಸೀವ್ಡ್ ಕಾಲಮ್ ಮತ್ತು ಅಮೌಂಟ್ ಪೇಯ್ಡ್ ಕಾಲಮ್ ಈ ಎಲ್ಲದನ್ನು ಕೂಡ ಟೋಟಲ್ ಮಾಡೋಣ. ಓಕೆ, ಟೋಟಲ್ ಎಷ್ಟಾಯಿತು? ಅಮೌಂಟ್ ರಿಸೀವ್ಡ್ ಕಾಲಮಲ್ಲಿ 2500 ರೂಪೀಸ್. ಅಮೌಂಟ್ ಪೇಯ್ಡ್ ಕಾಲಮಲ್ಲಿ 1485 ಆಯಿತು. ಇಷ್ಟು ಕೂಡ ಈಕ್ವಲ್ ಆಗಿರುತ್ತೆ 1485ಗೆ. ಈಗ 2500ಇಂದ 1485 ಅಂದರೆ ನಾವು 2500 ಅಮೌಂಟ್ನ ರಿಸೀವ್ ಮಾಡ್ಕೊಂಡಿದ್ದೀವಿ, ನಮಗೆ ಎಕ್ಸ್ಪೆನ್ಸಸ್ಸು 1485 ಆಗಿದೆ. ಇನ್ನು ಎಷ್ಟು ನಮ್ಮ ಹತ್ರ ಬ್ಯಾಲೆನ್ಸ್ ಇದೆ? ಬ್ಯಾಲೆನ್ಸಿಂಗ್ ಫಿಗರ್ ಯಾವಾಗಲೂ ಕೂಡ ಆ ಮಂತ್ ಎಂಡಿಂಗಲ್ಲಿರುತ್ತೆ. August 30th ಎಂಡಿಂಗಲ್ಲಿದೆ. August 31st ಇದೆ ಅಲ್ವಾ? August 31st ಯಾವಾಗಲೂ ಕೂಡ ಆ ಮಂತ್ ಎಂಡಿಂಗಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಇರುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2500ಇಂದ 1485ನ ಲೆಸ್ ಮಾಡಿದಾಗ ನಮಗೆ 2500ಇಂದ 1485ನ ಲೆಸ್ ಮಾಡಿದಾಗ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1015 ರೂಪೀಸ್ ಬಂತು. ಇದೀಗ ನೆಕ್ಸ್ಟ್ ಮಂತಿಗೆ ಕ್ಯಾರಿ ಆಗುತ್ತೆ 1015 ರೂಪೀಸ್. ಇಷ್ಟು ಸಿಂಪಲ್ ಆಗಿ ಪೆಟ್ಟಿ ಕ್ಯಾಶ್ ಬುಕ್ನ ಮಾಡ್ಬೋದು. ನಾವು ಈ ಕಾಲಮ್ನ ಈ ರೀತಿ ಹಾಕೋಣದ್ರಿಂದ ಈ ಅಮೌಂಟ್ ಏನಿರುತ್ತೆ ಯಾವ ಕಾಲಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಆ ಕಾಲಮಲ್ಲಿ ಆಗ್ತಾ ಹೋದರೆ ಅಷ್ಟೇ. ಫಸ್ಟ್ PUಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ಮೇಲೆ 6 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ. ನಾನು ಅದನ್ನು ಇವತ್ತು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ನಾನು ಇದಕ್ಕೋಸ್ಕರ ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಸೇಮ್ ಎಕ್ಸಾಮಲ್ಲಿ ಇದೇ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳ ಹೊಸ ಅಪ್ಡೇಟ್ಗಳನ್ನು ಪಡಿತೀರಾ. ಈ ಒಂದು ಪ್ರಾಬ್ಲಮ್ನ ಅಕೌಂಟಿಂಗ್ ಈಕ್ವೇಷನ್ನ ಮೇಲೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಇದೇ ರೀತಿ ಫಾರ್ಮೆಟ್ನ ತಗೊಂಡಿದ್ದೀನಿ. ನೋಡಿ, ಅಕೌಂಟಿಂಗ್ ಈಕ್ವೇಷನ್ ಅಂದರೆ ಈಕ್ವೇಷನ್ ಏನಂದರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಅಂದರೆ ಅಸೆಟ್ಸ್ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ, ಒಂದು ಕ್ಯಾಪಿಟಲ್ ನಮ್ಮ ಹತ್ರ ಇರೋದನ್ನ ನಾವು ಏನು ಇನ್ವೆಸ್ಟನ್ನು ಮಾಡಿರ್ತೀವಿ ಅದು ಕ್ಯಾಪಿಟಲ್ ಆಗಿರುತ್ತೆ. ಲಯಬಿಲಿಟಿ ಅಂದರೆ ಅದು ನಮ್ಮ ಜವಾಬ್ದಾರಿ ಹೊಣೆಗಾರಿಕೆ ಆಗಿರುತ್ತೆ. ನಾವು ಸಾಲ ತಗೊಂಡಿರೋದಾಗಿರ್ಬೋದು, ಒಂದು ಲೋನನ್ನು ತಗೊಂಡಿರೋದಾಗಿರ್ಬೋದು,
ಇದು ಲಯಬಿಲಿಟಿ ಆಗುತ್ತೆ. ಈ ಎರಡನ್ನೂ ಸೇರಿಸಿ ನಾವು ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ಈಕ್ವೇಶನ್ ಅಲ್ಲಿ ನಾವು ಪ್ರಾಬ್ಲಮ್ನ ಹೇಗೆ ಮಾಡೋದು ಅಂದ್ರೆ ನೋಡಿ, ಫಾರ್ಮೇಟ್ ಈ ರೀತಿ ಬರುತ್ತೆ. ಕ್ಯಾಪಿಟಲ್, ಲಯಬಿಲಿಟಿ, ಕ್ಯಾಪಿಟಲ್ ಮತ್ತೆ ಲಯಬಿಲಿಟಿ ಅಸೆಟ್ಸ್ಗೆ ಈಕ್ವಲ್ ಆಗಿರುತ್ತೆ. ಅಸೆಟ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಟ್ಸ್ ಅನ್ನ ನೋಡ್ತೀವಿ. ಕ್ಯಾಶ್ ಕೂಡ ಒಂದು ಅಸೆಟ್ ಆಗಿರುತ್ತೆ. ಒಂದು ಕ್ಯಾಶ್ ಮೂಲಕ ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ ನಡೆದ್ರೆ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಗೂಡ್ಸ್, ಯಾವ್ದಾದ್ರು ಒಂದು ಗೂಡ್ಸ್ ನ ಪರ್ಚೇಸ್ ಮಾಡಿದ್ರೆ, ಸೇಲ್ ಮಾಡಿದ್ರೆ ನಾವು ಈ ಕಾಲಮ್ ಅಲ್ಲಿ ಅಮೌಂಟ್ ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಫರ್ನಿಚರ್, ನಾನು ಈ ಪ್ರಾಬ್ಲಮ್ ಅಲ್ಲಿ ಫರ್ನಿಚರ್ ನ ನಾವು ಪರ್ಚೇಸ್ ಮಾಡಿರೋದ್ರಿಂದ ಫರ್ನಿಚರ್ ನ ಹಾಕೊಂಡಿದ್ದೀನಿ. ನೀವು ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ ಅದರಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ ಇದ್ರೆ ಪ್ಲಾಂಟ್ ಅಂಡ್ ಮೆಷಿನರಿ, ಬಿಲ್ಡಿಂಗ್ ಇದ್ರೆ ಬಿಲ್ಡಿಂಗ್, ಆ ಒಂದು ಪ್ರಾಬ್ಲಮ್ಗೆ ತಕ್ಕನಾಗಿ ನಾವು ಇಲ್ಲಿ ಒಂದು ಫಾರ್ಮೇಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಫರ್ನಿಚರ್. ಇನ್ನೊಂದು ಇಲ್ಲಿ ನಾನು ಕಾಲಮ್ ನ ಹಾಗೆ ಬಿಟ್ಕೊಂಡಿದ್ದೀನಿ. ಪ್ರಾಬ್ಲಮ್ ಅಲ್ಲಿ ಅವನು ಏನ್ ಮಾಡ್ತಾನೆ, ಕುಮಾರ್ ಅನ್ನೋ ಓನರು ಅನಿಲ್ಗೆ ಲೋನ್ ಕೊಟ್ಟಿದ್ದಾನೆ. ಸೊ ಅನಿಲ್ ನಮ್ಗೆ ಏನಾಗ್ತಾನೆ, ಡೆಟಾರ್ ಆಗ್ತಾನೆ. ಯಾಕೆಂದ್ರೆ ನಾವು ಅವನಿಗೆ ಸಾಲ ಕೊಟ್ಟಿದೀವಿ, ಅವನಿಂದ ನಮ್ಗೆ ಒಂದು ಅಮೌಂಟ್ ಬರಬೇಕು. ಡೆಟಾರ್ಸ್ ಅನ್ನ ನಾವು ಅಸೆಟ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀನಿ. ರೈಟ್, ಈ ಕಾಲಮ್ ಅಲ್ಲಿ ನಾನು ಡೆಟಾರ್ಸ್ ಅಂತ ಬರಿತಾ ಇದ್ದೀನಿ. ಓಕೆ, ಈಗ ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ನೋಡಿ, ಇದು ಕುಮಾರ್ ಆಗ್ಬೇಕಿತ್ತು. ಕುಮಾರ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 2,50,000 ಅಂಡ್ ಗೂಡ್ಸ್ rupees 50,000. ಕುಮಾರ್ ಏನ್ ಮಾಡ್ತಾ ಇದ್ದಾನೆ, 2,50,000 ರುಪೀಸ್ನ ಕ್ಯಾಶ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಮತ್ತೆ 50,000 ರುಪೀಸ್ನ ಗೂಡ್ಸ್ ಅನ್ನ ಹಾಕ್ಬಿಟ್ಟು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನಾವು ಅಕೌಂಟಿಂಗ್ ಈಕ್ವೇಶನ್ ಪ್ರಾಬ್ಲಮ್ ನ ಮಾಡುವಾಗ, ಆಲ್ಮೋಸ್ಟ್ ನಾವು ಎಲ್ಲಾ ಪ್ರಾಬ್ಲಮ್ ನ ಅಷ್ಟೇ ಮಾಡುವಾಗ ನಮ್ಮನ್ನೇ ನಾವು ಬಿಸ್ನೆಸ್ ಅಂತ ಅನ್ಕೋಬೇಕು. ಯಾವ್ದಾದ್ರು ಒಂದು ಐಟಮ್ ಬರ್ತಾ ಇದ್ರೆ ಅದು ಬಿಸ್ನೆಸ್ ಒಳಗಡೆ ಬರ್ತಾ ಇರುತ್ತೆ, ಇಲ್ಲ ಬಿಸ್ನೆಸ್ ಇಂದ ಆಚೆ ಹೋಗ್ತಾ ಇರುತ್ತೆ. ನಮ್ಮನ್ನ ನಾವು ಬಿಸ್ನೆಸ್ ಅಂತ ಅಂದ್ಕೊಂಡಾಗ ಆ ಪ್ರಾಬ್ಲಮ್ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಈಗ 2,50,000 ರುಪೀಸ್ ಕ್ಯಾಶ್ ಏನಿದೆ ಬಿಸ್ನೆಸ್ ಒಳಗಡೆ ಬರ್ತದೆ. ಓಕೆ, ಈಗ ಕ್ಯಾಶ್ ಹಾಕಿದ್ರೆ ಏನ್ ಎಂಟ್ರಿ ಬರುತ್ತೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಈಗ ಕ್ಯಾಶ್ ಅನ್ನೋದೇನು, ಒಂದು ಅಸೆಟ್. ಓಕೆ, ಕ್ಯಾಶ್ ಅನ್ನೋದು ಒಂದು ಅಸೆಟ್. ಅಸೆಟ್ ಏನಾಗ್ತದೆ, ಬಿಸ್ನೆಸ್ ಒಳಗಡೆ ಬರ್ತದೆ. ಸೊ ಕ್ಯಾಶ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಹಾಗೆ ಗೂಡ್ಸ್, ಗೂಡ್ಸ್ ಕೂಡ 50,000 ರುಪೀಸ್ದು ಗೂಡ್ಸ್ ಬರ್ತಾ ಇದೆ. ಗೂಡ್ಸ್ ಕೂಡ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತದೆ. ಗೂಡ್ಸ್ ಅನ್ನೋದು ಕೂಡ ಒಂದು ಅಸೆಟ್, ಅದು ಕೂಡ ಜಾಸ್ತಿ ಆಗ್ತದೆ. ನಾವು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋದು ಏನಂತ ಕರಿತೀವಿ, ಕ್ಯಾಪಿಟಲ್ ಅಂತ ಕರಿತೀವಿ. ಓಕೆ, ಈ ಕ್ಯಾಪಿಟಲ್, ಕ್ಯಾಶ್ ಮತ್ತೆ ಗೂಡ್ಸ್ ಏನಾಗಿದೆ ಬಿಸ್ನೆಸ್ಗೆ ರಿಸೀವಿಂಗ್ ಆಸ್ಪೆಕ್ಟ್ ಆಗುತ್ತೆ. ಅಂದ್ರೆ ನಾವು ಅದನ್ನ ರಿಸೀವ್ ಮಾಡ್ಕೊಳ್ತಾ ಇದೀವಿ. ನಾವು ಒಂದು ಬಿಸ್ನೆಸ್ ಅಂತ ನೋಡಿದಾಗ ಬಿಸ್ನೆಸ್ಸೇ ಸಪ್ರೇಟು, ಓನರೇ ಸಪ್ರೇಟು ಆಗಿರ್ತಾರೆ. ಓಕೆ, ಈ ಓನರ್ಗೆ ಏನ್ ಮಾಡ್ತಾ ಇದ್ದಾನೆ, ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಬಿಸ್ನೆಸ್ ಏನ್ ಮಾಡ್ತಾ ಇದೆ, ರಿಸೀವ್ ಮಾಡ್ಕೊಳ್ತಾ ಇದೆ. ಓಕೆ, ಕ್ಯಾಶ್ ಮತ್ತೆ ಗೂಡ್ಸ್ ಬಿಸ್ನೆಸ್ ಒಳಗಡೆ ಬರ್ತದೆ. ಕ್ಯಾಪಿಟಲ್ ಗಿವಿಂಗ್ ಆಸ್ಪೆಕ್ಟ್ ಆಗುತ್ತೆ ಓನರ್ಗೆ. ಓಕೆ, ಈಗ ನಾವು ಇದನ್ನ ಯಾವ ರೀತಿ ಎಂಟ್ರಿ ಆಗ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಅಸೆಟ್ಸ್ ಅಲ್ಲಿ ನೋಡಿ, ಕ್ಯಾಶ್ ಎಷ್ಟು ಬರ್ತದೆ ನಮ್ಮ ಬಿಸ್ನೆಸ್ಗೆ, ಕ್ಯಾಶ್ 2,50,000 ರುಪೀಸ್. ಮತ್ತೆ ಎಷ್ಟು ವ್ಯಾಲ್ಯೂದು ಗೂಡ್ಸ್ ಬರ್ತಾ ಇದೆ, 50,000 ರುಪೀಸ್. 50,000 ರುಪೀಸ್ದು ಗೂಡ್ಸ್ ಬರ್ತದೆ, 2,50,000 ರುಪೀಸ್ ಕ್ಯಾಶ್ ಬರ್ತದೆ. ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ ಹಂಗಾದ್ರೆ, ಫಸ್ಟ್ ನಾವು ಸ್ಟಾರ್ಟಿಂಗ್ ಬರ್ತಾ ಇರೋದು 3 lakh ರುಪೀಸ್. 2,50,000 ಪ್ಲಸ್ 50,000, 3 lakh ರುಪೀಸ್ ಕ್ಯಾಪಿಟಲ್ ಆಗ್ತದೆ. ಓಕೆ, 3 lakh ರುಪೀಸ್ ಕ್ಯಾಪಿಟಲ್ ಆಯ್ತು. ಇದು ಫಸ್ಟ್ ಟ್ರಾನ್ಸಾಕ್ಷನ್. ನಾವು ಅಕೌಂಟಿಂಗ್ ಈಕ್ವೇಶನ್ ನ ಮಾಡುವಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮುಗಿದ ತಕ್ಷಣ ಅದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು ಒಂದ್ಸಲ ಚೆಕ್ ಮಾಡಬೇಕು, ಕ್ಯಾಪಿಟಲ್ ಮತ್ತೆ ಲಯಬಿಲಿಟಿ ಸೇರಿ ಅಸೆಟ್ಸ್ಗೆ ಈಕ್ವಲ್ ಇದೆಯೋ ಅಂತ. ಓಕೆ, ನೋಡಿ ನಾನೀಗ ಇಲ್ಲೊಂದು ಲೈನ್ ಹಾಕ್ಬಿಟ್ಟಿದ್ದೀನಿ. ಲೈನ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಎಷ್ಟಿದೆ, 3 lakh. ಲಯಬಿಲಿಟಿ ಕಾಲಮ್ ಅಲ್ಲಿ ಏನೂ ಇಲ್ಲ. ಕ್ಯಾಶ್ 2,50,000 ರುಪೀಸ್ ಇದೆ. ಗೂಡ್ಸ್ ಕೂಡ 50,000 ರುಪೀಸ್ ಇದೆ. ಫರ್ನಿಚರ್ ಇಲ್ಲ, ಡೆಟಾರ್ಸ್ ಇಲ್ಲ. ಹೋಗಿ ನೋಡಿ, 3 lakh. ಕರೆಂಟ್ ಕ್ಯಾಪಿಟಲ್ ಮತ್ತೆ ಲಯಬಿಲಿಟಿ ಅಸೆಟ್ಸ್ಗೆ ಈಕ್ವಲ್ ಆಗಿದೆ. ಓಕೆ, ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡೋಣ.
ಈ ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್ 35,000. ಅಂದ್ರೆ ಕುಮಾರ್ ಏನ್ ಮಾಡ್ತಾ ಇದ್ದಾರೆ, ಒಂದು ಫರ್ನಿಚರ್ ನ ಪರ್ಚೇಸ್ ಮಾಡ್ತಾ ಇದ್ದಾನೆ 35,000 ರುಪೀಸ್ಗೆ. ಫರ್ನಿಚರ್ ನ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಎಂಟ್ರೀಸ್ ಏನಾಗುತ್ತೆ, ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಫರ್ನಿಚರ್ ಅನ್ನೋದೇನು, ಒಂದು ಅಸೆಟ್. ಓಕೆ, ಫರ್ನಿಚರ್ ಅನ್ನೋದು ಒಂದು ಅಸೆಟ್. ಅಸೆಟ್ ಇನ್ಕ್ರೀಸ್ ಆಗ್ತದೆ, ಫರ್ನಿಚರ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಕ್ಯಾಶ್, ನಾವೀಗ ಫರ್ನಿಚರ್ ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದೀವಿ, 35,000 ರುಪೀಸ್ ಕ್ಯಾಶ್ ನ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತಾ ಇರೋದು. ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತದೆ. ಓಕೆ, ಕ್ಯಾಶ್ ಅನ್ನೋದು ಕೂಡ ಒಂದು ಅಸೆಟ್, ಆದ್ರೆ ಅದು ಡಿಕ್ರೀಸ್ ಆಗ್ತಾ ಇದೆ. ಅಂದ್ರೆ ಫರ್ನಿಚರ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ, ಕ್ಯಾಶ್ ನಮ್ಮ ಬಿಸ್ನೆಸ್ ಇಂದ ಆಚೆ ಹೋಗ್ತದೆ 35,000 ರುಪೀಸ್. ಈಗ ಇದನ್ನ ಇಲ್ಲಿ ಅಸೆಟ್ ಕಾಲಮ್ ಅಲ್ಲಿ ಕ್ಯಾಶ್ ಏನಾಗಿದೆ 35,000 ರುಪೀಸ್. ನೋಡಿ, ಈ ರೀತಿ ಎಂಟ್ರಿ ಮಾಡಿದೀವಿ. ಕ್ಯಾಶ್ ಕಾಲಮ್ ಅಲ್ಲಿ 35,000 ರುಪೀಸ್ ಲೆಸ್ ಮಾಡಬೇಕು, ಯಾಕೆಂದ್ರೆ ಕ್ಯಾಶ್ ಆಚೆ ಹೋಗ್ತದೆ ಬಿಸ್ನೆಸ್ ಇಂದ. ನಾನು ಲೆಸ್ ಮಾಡೋದಕ್ಕೆ ನಾನು ರೀತಿ ಬ್ರಾಕೆಟ್ ಸಿಂಬಲ್ ಹಾಕಿದ್ದೀನಿ, ಮೈನಸ್ ಮಾಡೋ ವ್ಯಾಲ್ಯೂನ. ನೀವಿಲ್ಲ ಅಂದ್ರೆ ಡೈರೆಕ್ಟ್ ಮೈನಸ್ ಅಂತ ಕೂಡ ಬರ್ಕೋಬಹುದು ಬ್ರಾಕೆಟ್ ಇಲ್ದೇನೆ. ಫರ್ನಿಚರ್ ಏನಾಗಿದೆ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತದೆ 35,000 ರುಪೀಸ್ ಫರ್ನಿಚರ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತದೆ. ಈಗ ಈ ಟ್ರಾನ್ಸಾಕ್ಷನ್ ನ ಕ್ಲೋಸ್ ಮಾಡಬೇಕು. ಈ ಟ್ರಾನ್ಸಾಕ್ಷನ್ ಕೂಡ ಕಂಪ್ಲೀಟ್ ಆದ ತಕ್ಷಣ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಎಷ್ಟಿದೆ, 3 lakh ರುಪೀಸ್. ಲಯಬಿಲಿಟೀಸ್ ಇಲ್ಲ. ಕ್ಯಾಶ್ ಎಷ್ಟಿದೆ, 2,50,000 ರುಪೀಸ್ ಅಲ್ಲಿ 35,000 ಲೆಸ್ ಮಾಡ್ತಾ ಇದ್ದೀನಿ, 2,15,000 ರುಪೀಸ್. 50,000 ಹಾಗೆ ತಗೊಳ್ತಾ ಇದ್ದೀನಿ, 50,000, 35,000 ನೋಡಿ, 3 lakh ರುಪೀಸ್. ಇದನ್ನ ಟೋಟಲ್ ಮಾಡಿದ್ರೆ 3 lakh ಆಗುತ್ತೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಈ ಪೇಡ್ ಕಮಿಷನ್ ಫಾರ್ ರುಪೀಸ್ 2,000 ರುಪೀಸ್ ಕಮಿಷನ್ ನ ಪೇಡ್ ಮಾಡ್ತಾ ಇದ್ದಾರೆ. ಯಾರು, ಓನರ್ ಕುಮಾರ್ ಏನ್ ಮಾಡ್ತಾ ಇದ್ದಾನೆ, ಕಮಿಷನ್ ನ ಪೇಡ್ ಮಾಡ್ತಾ ಇದ್ದಾನೆ. ಇದು ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ಇಂದ ನೋಡಿದಾಗ ಏನಾಗುತ್ತೆ, ಪೇಡ್ ಏನಿದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಓಕೆ, ನಾವು ಬಿಸ್ನೆಸ್ ಪಾಯಿಂಟ್ ಇಂದ ನೋಡಿದಾಗ ಎಕ್ಸ್ಪೆನ್ಸಸ್ ಆಗುತ್ತೆ. ಇದಕ್ಕೆ ಎಂಟ್ರೀಸ್ ಏನ್ ಬರುತ್ತೆ ಅಂದ್ರೆ ಕಮಿಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಏನಾಗ್ತದೆ, ಕಮಿಷನ್ ನಾವು ಕೊಡ್ತಾ ಇದೀವಿ, ಇದು ಬಿಸ್ನೆಸ್ಗೆ ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ಯಾಶ್ ನಮ್ಮ ಬಿಸ್ನೆಸ್ ಇಂದ ಆಚೆ ಹೋಗ್ತದೆ. ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ಲಾಸಸ್ ಇರ್ಬೋದು, ಇನ್ಕಮ್ ಅಥವಾ ಗೇನ್ ಆರ್ ಪ್ರಾಫಿಟ್, ಇವೆಲ್ಲವೂ ಕೂಡ ಏನಾಗುತ್ತೆ, ಕ್ಯಾಪಿಟಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ಇದ್ರೆ ಕ್ಯಾಪಿಟಲ್ ಅಲ್ಲಿ ನಾವು ಮೈನಸ್ ಮಾಡ್ತೀವಿ. ಇನ್ಕಮ್, ಗೇನ್ ಆರ್ ಪ್ರಾಫಿಟ್ ಇದ್ರೆ ನಾವು ಕ್ಯಾಪಿಟಲ್ ಅಲ್ಲಿ ಏನ್ ಮಾಡ್ತೀವಿ, ಆಡ್ ಮಾಡ್ತಾ ಹೋಗ್ತೀವಿ. ಓಕೆ, ಈ ಒಂದಿಷ್ಟನ್ನ ನಾವು ಕರೆಕ್ಟ್ ಆಗಿ ತಿಳ್ಕೋಬೇಕು. ಎಕ್ಸ್ಪೆನ್ಸಸ್ ಲಾಸ್ ಇದ್ರೆ ಕ್ಯಾಪಿಟಲ್ ಅಲ್ಲಿ ಲೆಸ್ ಮಾಡ್ತೀವಿ. ಇನ್ಕಮ್, ಗೇನ್ ಅಥವಾ ಪ್ರಾಫಿಟ್ ಆಗಿದ್ರೆ ಕ್ಯಾಪಿಟಲ್ ಅಲ್ಲಿ ಆಡ್ ಮಾಡ್ತೀವಿ. ಓಕೆ, ಈಗ ಕಮಿಷನ್ ಅನ್ನೋದು ನಮಗೆ ಒಂದು ಎಕ್ಸ್ಪೆನ್ಸಸ್ ಅಲ್ವಾ, ನಾವಿದನ್ನ ಕ್ಯಾಪಿಟಲ್ ಅಲ್ಲಿ ಲೆಸ್ ಮಾಡಬೇಕು. ಮತ್ತೆ ಕ್ಯಾಶ್ ನಮ್ಮ ಬಿಸ್ನೆಸ್ ಇಂದ ಆಚೆ ಹೋಗ್ತದೆ, ಅಸೆಟ್ ಅಲ್ಲೂ ಕೂಡ ನಾವು ಕ್ಯಾಶ್ ನ ಲೆಸ್ ಮಾಡ್ತೀವಿ. ನೋಡಿ, ಇಲ್ಲಿ ಯಾವ ರೀತಿ ಬರೀತೀವಿ ಅಂದ್ರೆ ಎಷ್ಟಿದೆ, 2,000 ರುಪೀಸ್ ಕಮಿಷನ್ ನ ಪೇಡ್ ಮಾಡ್ತಾ ಇರೋದು ನಾವು ಕ್ಯಾಪಿಟಲ್ ಕಾಲಮ್ ಅಲ್ಲಿ ಲೆಸ್ ಮಾಡ್ತಾ ಇದೀವಿ 2,000 ರುಪೀಸ್. ಕ್ಯಾಶ್ ಕಾಲಮ್ ಅಲ್ಲೂ ಕೂಡ 2,000 ರುಪೀಸ್ ನ ಲೆಸ್ ಮಾಡ್ತಾ ಇದೀವಿ, ಕಮಿಷನ್ ನ ಪೇ ಮಾಡ್ತಾ ಇದೀವಿ. ಅದು ಎಕ್ಸ್ಪೆನ್ಸಸ್ ಆಗಿದೆ, ಕ್ಯಾಶ್ ಬಿಸ್ನೆಸ್ ಇಂದ ಆಚೆ ಹೋಗ್ತದೆ 2,000. ಮತ್ತೆ ಅದು ಕ್ಯಾಪಿಟಲ್ ಕೂಡ ಎಫೆಕ್ಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಆಗಿರೋದನ್ನ ಲೆಸ್ ಮಾಡ್ತಾ ಇದೀವಿ. ಇನ್ ಕೇಸ್ ಗೈನ್ ಅಥವಾ ಪ್ರಾಫಿಟ್ ಆಗಿದ್ರೆ ಆಡ್ ಮಾಡ್ತಾ ಇದ್ವಿ. ಈ ಟ್ರಾನ್ಸಾಕ್ಷನ್ ಕೂಡ ಮುಗಿದಿದೆ. ಈಗ ಇದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಆದ್ಮೇಲೆ ಇದನ್ನ 3 lakh ಇಂದ 2,000 ರುಪೀಸ್ ನ ಲೆಸ್ ಮಾಡ್ತಾ ಇದ್ದೀನಿ, 2,98,000. 2,15,000 ಇಂದ ಕ್ಯಾಶ್ ಅನ್ನಷ್ಟೇ 2,000 ನ ಲೆಸ್ ಮಾಡ್ತಿದ್ದೀನಿ, 2,13,000. 50,000 ಆಸ್ ಇಟ್ ಈಸ್ ತಗೊಂಡಿದ್ದೀನಿ, 35,000 ಕೂಡ ಅಷ್ಟೇ. ಈಗ ಕ್ವಶನ್ ಅಲ್ಲಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಈ ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ ರುಪೀಸ್ 20,000 ಫಾರ್ 22,000. ಅಂದ್ರೆ ಮೀನಿಂಗ್ ಏನು, 20,000 ರುಪೀಸ್ ಗೂಡ್ಸ್ ಅನ್ನ ಕುಮಾರ್ ಏನ್ ಮಾಡ್ತಾ ಇದ್ದಾನೆ, 22,000 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾನೆ. ಓಕೆ, ಅಂದ್ರೆ 2,000 ರುಪೀಸ್ ಏನಾಗಿದೆ, ಪ್ರಾಫಿಟ್ ಆಗಿದೆ ಕುಮಾರ್ಗೆ. ಕ್ಯಾಶು ಗೂಡ್ಸ್ 20,000 ರುಪೀಸ್ ಗೂಡ್ಸ್ ಅನ್ನ 22,000 ರುಪೀಸ್ಗೆ ನಾವು ಸೇಲ್ ಮಾಡ್ತಾ ಇದೀವಿ.
2,000 ಏನಾಗಿದೆ ನಮಗೆ ಪ್ರಾಫಿಟ್ ಆಗಿದೆ. ನಾನು ಆಗ್ಲೇನೆ ಹೇಳ್ದಾಗೆ ಒಂದು ಇನ್ಕಮ್ ಆಗಿರ್ಬೋದು, ಗೇನ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು ಬಂದ್ರೆ ನಾವು ಕ್ಯಾಪಿಟಲ್ ಅಲ್ಲಿ ಆಡ್ ಮಾಡ್ತೀವಿ ಅಂತ ಹೇಳಿದೀವಿ. ಎಕ್ಸ್ಪೆನ್ಸಸ್ ಅಥವಾ ಗೇನ್ ಯಾವುದೇ ಆದ್ರೂ ಕೂಡ ಕ್ಯಾಪಿಟಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ಇಲ್ಲಿ ನಾವೇನ್ ಮಾಡ್ತೀವಿ, ಕ್ಯಾಶ್ ಕಾಲಮ್ ಅಲ್ಲಿ ನಾವು ಈಗ ಸೇಲ್ ಮಾಡ್ತಿರೋದ್ರಿಂದ ನಮ್ಗೆ ಏನ್ ಬರುತ್ತೆ, ನಮ್ಮ ಬಿಸ್ನೆಸ್ ಒಳಗಡೆ ಕ್ಯಾಶ್ ಬರುತ್ತೆ ಅಲ್ವಾ. ನಾವೇನಾದ್ರೂ ಕೊಟ್ರೆ ಆ ಕಡೆಯಿಂದ ನಮಗೆ ಅಮೌಂಟ್ ಬರುತ್ತೆ. 22,000 rupees ಕ್ಯಾಶ್ ಬರ್ತದೆ ಬಿಸ್ನೆಸ್ ಇಂದ. ಓಕೆ, ಹಾಗೆ ಗೂಡ್ಸ್ ಏನಾಗ್ತದೆ, 20,000 rupees ಗೂಡ್ಸ್ ಏನಾಗ್ತದೆ ನಮ್ಮ ಬಿಸ್ನೆಸ್ ಇಂದ ಆಚೆ ಹೋಗ್ತದೆ. ನಾವು ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮಿಂದ ಆಚೆ ಹೋಗುತ್ತೆ ಅಲ್ವಾ, 20,000 rupees. ಹಾಗೆ 2,000 rupees ಏನಾಗಿದೆ, ಪ್ರಾಫಿಟ್ ಆಗಿದೆ. ಇದನ್ನು ಕೂಡ ನಾವೇನ್ ಮಾಡ್ತಾ ಇದೀನಿ, ಇಲ್ಲಿ ಆಡ್ ಮಾಡ್ತಾ ಇದೀನಿ ಕ್ಯಾಪಿಟಲ್ ಕಾಲಮ್ ಅಲ್ಲಿ. ಈಗ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ, ಇದನ್ನ ಕ್ಲೋಸ್ ಮಾಡಬೇಕು. ನೋಡಿ ಕ್ಯಾಪಿಟಲ್ ಎಷ್ಟಾಗಿದೆ, 2,98,000 ಪ್ಲಸ್ 2,000 3 lakh, 2,13,000 ಪ್ಲಸ್ 22,000 2,35,000, 50,000 ನಾವು ಮೈನಸ್ ಮಾಡ್ತಾ ಇದೀವಿ. 20,000 rupees ಗೂಡ್ಸ್ ಆಚೆ ಹೋಗಿದೆ. 30,000 35,000 ಆಸ್ ಇಟ್ ಈಸ್ ತಗೊಂಡಿದೀವಿ. ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಈ ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ₹40,000 ಅಂದ್ರೆ ಕುಮಾರ್ ಓನರ್ ಏನ್ ಮಾಡ್ತಾ ಇದ್ದಾನೆ, ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಪರ್ಚೇಸ್ ಮಾಡ್ಬಿಟ್ಟು ಕ್ಯಾಶ್ ನ ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ, ಆಗ್ಲೇನೆ ಸಾಲವಾಗಿ ಕ್ರೆಡಿಟ್ ಬೇಸ್ ಮೇಲೆ ಅಂದ್ರೆ ಸಾಲಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾನೆ 40,000 rupees ಗೂಡ್ಸ್ ನ. ಎಂಟ್ರೀಸ್ ಏನಾಗುತ್ತೆ, ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಅಂದ್ರೆ ಇಲ್ಲಿ ನಾವು ಕ್ಯಾಶ್ ಅನ್ನ ಕೊಡ್ತಾ ಇಲ್ಲ, ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಆಗೋದಿಲ್ಲ, ಕ್ಯಾಶ್ ಬರೋದು, ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತಾ ಇಲ್ಲ. ಅಂದ್ರೆ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಗೂಡ್ಸ್ ಅನ್ನೋದು ಒಂದು ಅಸೆಟ್. ಗೂಡ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಕ್ಯಾಶ್ ನಮ್ಮಿಂದ ಆಚೆ ಹೋಗಿಲ್ಲ, ಸಾಲಕ್ಕೆ ಪರ್ಚೇಸ್ ಮಾಡಿದೀವಿ, ನಾವು ಮುಂದೊಂದು ದಿನ ಅವನಿಗೆ ಪೇ ಮಾಡಬೇಕು. ಓಕೆ, ಅದೇನಾಗುತ್ತೆ, ಅದು ನಮ್ ಜವಾಬ್ದಾರಿ, ಸೊ ಲಯಬಿಲಿಟಿ ಆಗುತ್ತೆ. ಇದನ್ನ ನಾವು ಹೇಗೆ ತಗೊಳ್ತೀವಿ ಈಕ್ವೇಶನ್ ಅಲ್ಲಿ ಅಂದ್ರೆ, ಈಗ ಗೂಡ್ಸ್ ಕಾಲಮ್ ಅಲ್ಲಿ ಏನಾಗಿದೆ, ಗೂಡ್ಸ್ ನಮಗೆ ಬರ್ತಾ ಇದೆ ಅಲ್ವಾ, ಎಷ್ಟು 40,000 rupees ಗೂಡ್ಸ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. 40,000 ಗೂಡ್ಸ್ ಕಾಲಮ್ ಅಲ್ಲಿ ಹಾಕಿದೀವಿ. ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತಾ ಇದೆಯಾ, ಇಲ್ಲ. ನಾವು ಅವರಿಗೆ ಮುಂದೊಂದು ದಿನ ನಾವು ಅವರಿಗೆ ಕ್ಯಾಶ್ ನ ಪೇ ಮಾಡಬೇಕು, ಅದು ನಮ್ಮ ಹೊಣೆಗಾರಿಕೆ, ಜವಾಬ್ದಾರಿ ಆಗುತ್ತೆ. ಓಕೆ, ಅದು ನಮ್ಮ ಲಯಬಿಲಿಟಿ. ಎಷ್ಟು, 40,000 rupees ಅಂದ್ರೆ ಮುಂದೊಂದು ದಿನ ನಾವು ಅವರಿಗೆ ಕೊಡಬೇಕು. ಈ ಟ್ರಾನ್ಸಾಕ್ಷನ್ ಕೂಡ ಕಂಪ್ಲೀಟ್ ಆಯ್ತು. ಇದನ್ನ ಕ್ಲೋಸ್ ಮಾಡಿದೀನಿ. ಕ್ಯಾಪಿಟಲ್ 3 lakh, ಲಯಬಿಲಿಟಿ 40,000, 2,35,000, 30,000 ಪ್ಲಸ್ 40,000 ಗೂಡ್ಸ್ 70,000 ಆಯ್ತು. ಫರ್ನಿಚರ್ 35,000 rupees ಫರ್ನಿಚರ್ ಆಯ್ತು. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಈ ಗೇವ್ ಲೋನ್ ಟು ಅನಿಲ್ ₹5,000. ಈ ಅಂದ್ರೆ ಕುಮಾರ್ ಏನ್ ಮಾಡ್ತಾ ಇದ್ದಾನೆ, ಅನಿಲ್ಗೆ ಲೋನ್ ನ ಕೊಡ್ತಾ ಇದ್ದಾನೆ. ಎಷ್ಟು, 5,000 rupees ನ ಕೊಡ್ತಾ ಇದ್ದಾನೆ. ಎಂಟ್ರೀಸ್ ಏನಾಗುತ್ತೆ, ಅನಿಲ್ಗೆ ನಾವು ಲೋನ್ ಅನ್ನ ಕೊಡ್ತಾ ಇದೀವಿ ಅಲ್ವಾ. ಅನಿಲ್ ಏನಾಗ್ತಾನೆ, ಅವನು ನಮಗೆ ಡೆಟಾರ್ ಆಗ್ತಾನೆ. ಅಂದ್ರೆ ಅವನು ನಮ್ಮ ಆಸ್ತಿ, ಅವನಿಂದ ನಮಗೆ ಎಷ್ಟು, ನಾವು ಅವನಿಗೆ 5,000 rupees ಕೊಡ್ತಾ ಇದೀವಿ. ಈಗ ನಮಗೆ ಅಮೌಂಟ್ ಬಂದಿಲ್ಲ, ಮುಂದೊಂದು ದಿನ ಅವನು ನಮಗೆ ವಾಪಸ್ ರಿಪೇ ಮಾಡ್ತಾನೆ. ಈಗ ಇದಕ್ಕೆ ನಾವು ಎಂಟ್ರೀಸ್ ನ ಹೇಗೆ ಹಾಕ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ಡೇಟಾಸ್ ಅಸೆಟ್ಸ್ ಕಾಲಮ್ ಅಲ್ಲಿ ಡೇಟಾಸ್ ಅಂತ ಒಂದು ಕಾಲಮ್ ನ ಹಾಕಿದೀವಿ. ಈ ಒಂದು ಸೆಂಟೆನ್ಸ್ ಕ್ವಶನ್ ಅಲ್ಲಿ ಇಲ್ಲ ಅಂದ್ರೆ ಈ ಕಾಲಮ್ ಅವಶ್ಯಕತೆ ಇರಲ್ಲ. ನಾವು ಕ್ವಶನ್ ಅನ್ನ ನೋಡ್ಬಿಟ್ಟು ಈ ಕಾಲಮ್ಸ್ ನ ಹಾಕೋಬೇಕಾಗುತ್ತೆ. ಡೇಟಾಸ್ ಕಾಲಮ್ ಅಲ್ಲಿ ಏನಾಗಿದೆ, ಈಗ ನಾವು 5,000 rupees ಡೇಟಾಸ್ ನ ಹಾಕೊಳ್ತಾ ಇದೀವಿ. ಈಗ ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತಿದೆ ಅಲ್ವಾ, ಎಷ್ಟು ಲೆಸ್ ಮಾಡಬೇಕು, 5,000 rupees ಕ್ಯಾಶ್ ನ ನಾವು ಅನಿಲ್ಗೆ ಕೊಡ್ತಾ ಇದೀವಿ. ಅಂದ್ರೆ ಕ್ಯಾಶ್ ಕಾಲಮ್ ಇಂದ ಕ್ಯಾಶ್ ಆಚೆ ಹೋಗ್ತಿದೆ ಬಿಸ್ನೆಸ್ ಇಂದ, ಸೊ 5,000 rupees ಲೆಸ್ ಮಾಡ್ತಾ ಇದೀವಿ. ಡೇಟಾಸ್ ಅವನು ಅನಿಲ್ಗೆ ಕೊಡ್ತಾ ಇದೀವಿ 5,000, ಅವನು ನಮ್ಮ ಡೇಟಾರ್ ಆಗ್ತಾನೆ. ಮುಂದೊಂದು ದಿನ ಬಂದೇ ಬರುತ್ತೆ, ಸೊ ಅದು ನಮ್ಮ ಅಸೆಟ್ ಆಗುತ್ತೆ, ಅಂದ್ರೆ ಬಿಸ್ನೆಸ್ ನ ಅಸೆಟ್ ಆಗುತ್ತೆ. ಎಲ್ಲಾ ಟ್ರಾನ್ಸಾಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಇದನ್ನ ಕ್ಲೋಸ್ ಮಾಡೋಣ. ನೋಡಿ, ಈ ರೀತಿ ಎಲ್ಲದನ್ನು ಕೂಡ ನಾನು ಕ್ಲೋಸ್ ಮಾಡಿದೀನಿ. 3 lakh rupees, 40,000, 2,35,000 ಅಲ್ಲಿ 5,000 ಹೋದ್ರೆ 2,30,000, 70,000, 35,000 ಅಂಡ್ 5,000. ಈಗ ಇದನ್ನ ತಗೊಂಡಿದೀವಿ. ಇದೇನಿದೆ, ಕ್ಯಾಪಿಟಲ್, ಲಯಬಿಲಿಟಿ ಮತ್ತೆ ಅಸೆಟ್ಸ್ ಇದೆ. ಈಗ ಈಕ್ವೇಶನ್ ಹಾಕ್ಬಿಟ್ಟು ನೋಡೋಣ. ಈಕ್ವೇಶನ್ ಏನಿದೆ, ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಅಂದ್ರೆ ಕ್ಯಾಪಿಟಲ್ ಮತ್ತೆ ಲಯಬಿಲಿಟಿ ಅಸೆಟ್ಸ್ಗೆ ಈಕ್ವಲ್ ಇರುತ್ತೆ ಅಂತ ಅರ್ಥ, ಮೀನಿಂಗ್ ಅಲ್ವಾ.
ಈಗ ಅಸೆಟ್ ವ್ಯಾಲ್ಯೂನ ನೋಡಿ, 2,30,000 ಪ್ಲಸ್ 70,000 ಪ್ಲಸ್ 35,000 ಪ್ಲಸ್ 5,000 ಈಕ್ವಲ್ ಟು ಕ್ಯಾಪಿಟಲ್. ಓಕೆ, ಕ್ಯಾಪಿಟಲ್ ಎಷ್ಟಿದೆ? 3 lakh rupees. 3 lakh ಪ್ಲಸ್ ಲಯಬಿಲಿಟಿ 40,000. 40,000 ಎಷ್ಟಾಯ್ತು? 3,40,000 ಈಕ್ವಲ್ ಟು 3,40,000. ಓಕೆ, ಈ ರೀತಿ ಎರಡೂ ಕೂಡ ಈಕ್ವಲ್ ಆಗಿದ್ರೆ ನಾವು ಮಾಡಿರೋ ಈಕ್ವೇಶನ್ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಇದು 5 ಮಾರ್ಕ್ಸಿಗೆ ಕೇಳಿರೋ ಪ್ರಾಕ್ಟಿಕಲ್ ಕ್ವಶನ್. ಓಕೆ, ರೈಟ್ ಅಕೌಂಟಿಂಗ್ ಈಕ್ವೇಷನ್ ಆ್ಯಂಡ್ ಫೈಂಡ್ ದಿ ಮಿಸ್ಸಿಂಗ್ ಫಿಗರ್ಸ್. ಅಕೌಂಟಿಂಗ್ ಈಕ್ವೇಷನ್ನ ನಾವು ಯಾವ ಫಿಗರ್ ಮಿಸ್ ಆಗಿದೆ ಅದನ್ನು ಹಾಕಬೇಕು, ಅಮೌಂಟ್ನ. ಈ ಕ್ವಶನ್ನು 2020 ಲಾಸ್ಟ್ ಇಯರು ಆನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಪೇಪರ್ ಇದು. 2020 ನೋಡಿ, ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಫಸ್ಟು ಅಕೌಂಟಿಂಗ್ ಈಕ್ವೇಷನ್ ಯಾವುದು ಅಂತ ತಿಳ್ಕೋಬೇಕು. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಲಯಬಿಲಿಟಿ ಮತ್ತು ಕ್ಯಾಪಿಟಲ್ನ ಎರಡನ್ನೂ ಆ್ಯಡ್ ಮಾಡಿದರೆ ಅಸೆಟ್ಸಿಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಅಸೆಟ್ಸಿಂದ ನಾವು ಲಯಬಿಲಿಟಿನ ಲೆಸ್ ಮಾಡಿದರೆ ಕ್ಯಾಪಿಟಲ್ ಸಿಗುತ್ತೆ. ಲಯಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಅಸೆಟ್ಸಿಂದ ಕ್ಯಾಪಿಟಲ್ನ ಲೆಸ್ ಮಾಡಿದರೆ ಲಯಬಿಲಿಟಿ ನಮಗೆ ಸಿಗುತ್ತೆ. ಇವು 3 ಈಕ್ವೇಷನ್ನ ನಾವು ನೆನ್ಪಿಟ್ಕೊಂಡಾಗ ಈ ಪ್ರಾಬ್ಲಮ್ನ ನಾವು ತುಂಬ ಸುಲಭವಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಏನು ಡಿಫಿಕಲ್ಟ್ ಇಲ್ಲ. ಈ 3 ಈಕ್ವೇಷನ್ನ ನೆನ್ಪಿಟ್ಕೋಬೇಕು. ಅಸೆಟ್ಸನ್ನು ಲಯಬಿಲಿಟಿ ಮತ್ತು ಕ್ಯಾಪಿಟಲ್ ಆ್ಯಡ್ ಮಾಡಿದರೆ ಅಸೆಟ್ಸ್ ಸಿಗುತ್ತೆ. ನೋಡಿ, ಫಸ್ಟು 40,000 ಅಸೆಟ್ಸ್ ಕೊಟ್ಟಿದ್ದಾರೆ, ಲಯಬಿಲಿಟಿ 25 ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಇಲ್ಲ. ನಾವೀಗ ಕ್ಯಾಪಿಟಲ್ಗೆ ಏನು ಈಕ್ವೇಷನ್ ಇದೆ? ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಅಸೆಟ್ಸ್ ವ್ಯಾಲ್ಯೂ 40,000 ಇದೆ, ಲಯಬಿಲಿಟಿ ವ್ಯಾಲ್ಯೂ 25,000 ಇದೆ. ಲೆಸ್ ಮಾಡಿದರೆ 15,000 rupees ಕ್ಯಾಪಿಟಲ್ ಸಿಗುತ್ತೆ. ಸೆಕೆಂಡ್, ಅಸೆಟ್ಸ್ ವ್ಯಾಲ್ಯೂನ ಕೇಳಿದರೆ, ಲಯಬಿಲಿಟಿ ಮತ್ತು ಕ್ಯಾಪಿಟಲ್ ಫಿಗರ್ನ ಕೊಟ್ಟಿದ್ದಾರೆ. ಲಯಬಿಲಿಟಿಗೆ ಕ್ಯಾಪಿಟಲ್ನ ನಾವು ಆ್ಯಡ್ ಮಾಡಿದಾಗ ಅಸೆಟ್ಟಿಗೆ ಅದು ಈಕ್ವಲ್ ಆಗಿ ಇರುತ್ತೆ. ನೋಡಿ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಥರ್ಡ್ ಏನು ಕೊಟ್ಟಿದ್ದಾರೆ? ಅಸೆಟ್ಸ್ ಕೊಟ್ಟಿದ್ದಾರೆ, ಲಯಬಿಲಿಟಿ ಕೊಟ್ಟಿಲ್ಲ, ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಒನ್ ಏನಿದೆ ನೋಡಿ, ಅಸೆಟ್ಸ್ ಬೇಕು ನಮಗೆ 27,500 ಪ್ಲಸ್ 15,000 ಮಾಡಿದರೆ ಅಸೆಟ್ಸ್ ಸಿಗುತ್ತೆ 42,500. ಮತ್ತು ಥರ್ಡ್ ಒನ್, ಅಸೆಟ್ಸಲ್ಲಿ ನಾವು ಕ್ಯಾಪಿಟಲ್ನ ಲೆಸ್ ಮಾಡಿದರೆ ಲಯಬಿಲಿಟೀಸ್ ಸಿಗುತ್ತೆ. 55,000ಇಂದ 14,000 ಲೆಸ್ ಆದರೆ 41,000 rupees ಆಗುತ್ತೆ. ನೋಡಿದ್ರಾ ಎಷ್ಟು ಸುಲಭ ಇದೆ? ಆ 3 ಈಕ್ವೇಷನ್, ಆ 3 ಲೈನ್ಸ್ನ ನಾವು ನೆನ್ಪಿಟ್ಕೊಂಡ್ರೆ 5 ಮಾರ್ಕ್ಸು ನಮ್ಮ ಕೈಯಲ್ಲಿರುತ್ತೆ. ಪ್ರಾಕ್ಟಿಕಲ್ ಕ್ವಶನಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಇಲ್ಲ ಈ ರೀತಿ ಪ್ರಾಕ್ಟಿಕಲ್ ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲ ನಾನೊಂದು ವೀಡಿಯೋದಲ್ಲಿ ಪ್ರಾಬ್ಲಮ್ನ ಹಾಕಿದ್ದೀನಿ, ಇಲ್ಲ 6 ಮಾರ್ಕ್ಸಿಗೆ ಆ ರೀತಿ ಪ್ರಾಬ್ಲಮ್ ಕೇಳ್ತಾರೆ. ಮಿಡ್ ಟರ್ಮಿಗಂತೂ ತುಂಬ ಯೂಸ್ ಆಗುತ್ತೆ. 6 ಮಾರ್ಕ್ಸ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಅರ್ಥ ಮಾಡಿಸೋದಕ್ಕೆ ತುಂಬ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಟ್ರಯಲ್ ಬ್ಯಾಲೆನ್ಸ್ ಇದೊಂದು 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಟಾಪಿಕ್. ನಾನಿಲ್ಲೊಂದು ಎಕ್ಸಾಂಪಲ್ನ ತಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಫಾರ್ಮೇಟ್ ನೋಡಿ ಈ ರೀತಿ ಇದೆ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್. ಸೀರಿಯಲ್ ನಂಬರಲ್ಲಿ ನಾವು ಈಗ ಇಲ್ಲೇನು ಐಟಮ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು 1, 2, 3 ಅಂತ ಹಾಕೊಂಡು ಹೋಗ್ತೀವಿ ಸೀರಿಯಲ್ ನಂಬರ್ ವೈಸ್. ಪರ್ಟಿಕ್ಯುಲರ್ ಅಲ್ಲಿ ಯಾವ ಅಕೌಂಟ್ ನೇಮ್ ಇದೆ, ಪರ್ಚೇಸ್ ಇದೆಯಾ, ಬ್ಯಾಂಕ್ ಲೋನ್ ಇದೆಯಾ, ಮೆಷಿನರಿ ಇದೆಯಾ, ಆ ರೀತಿ ಹಾಕೊಂಡು ಹೋಗ್ತೀವಿ. LF, ಲೆಡ್ಜರ್ ಫೋಲಿಯೋ, ಇದರಲ್ಲಿ ಏನು ಕೂಡ ಬರೋದಿಲ್ಲ. ಡೆಬಿಟ್ ಅಮೌಂಟ್ ಮತ್ತೆ ಕ್ರೆಡಿಟ್ ಅಮೌಂಟ್. ಈಗ ನಮಗೆ ಏನು ಗೊತ್ತಾಗಬೇಕು ಅಂದ್ರೆ, ಸೇಮ್ ಇಲ್ಲಿ ಏನಿದೆ ಇದಿಷ್ಟನ್ನು ಕೂಡ ನಾವು ಹಾಗೆ ಬರೀತೀವಿ ಸೀರಿಯಲ್ ನಂಬರ್ ಹಾಕಿ. ಇಲ್ಲಿ ಡೆಬಿಟ್ಗೆ ಯಾವ ಅಮೌಂಟ್ ಅನ್ನು ಹಾಕಬೇಕು, ಯಾವ ಐಟಮ್ದು,
ಕ್ರೆಡಿಟ್ಗೆ ಯಾವ ಐಟಮ್ದು ಅಮೌಂಟ್ ಹಾಕಬೇಕು ಅನ್ನೋದೇ ಇರೋದಷ್ಟೇ. ಇದನ್ನಿಷ್ಟು ತಿಳ್ಕೊಂಡ್ರೆ ಈ ಪ್ರಾಬ್ಲಮ್ ತುಂಬಾ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ನಾನು ಸ್ವಲ್ಪ ಎಕ್ಸಾಂಪಲ್ಸ್ನ ಕೊಡ್ತೀನಿ. ಡೆಬಿಟ್ಗೆ ಯಾವುದೆಲ್ಲ ಐಟಮ್ಸ್ನ ಹಾಕಬೇಕು, ಕ್ರೆಡಿಟ್ ಸೈಡ್ಗೆ ಯಾವುದೆಲ್ಲ ಐಟಮ್ಸ್ನ ಹಾಕಬೇಕು ಅಂತ ನಾನು ಫಸ್ಟು ಹೇಳ್ತಾ ಹೋಗ್ತೀನಿ. ಈಗ ಡೆಬಿಟ್ ಸೈಡಿಗೆ ಫಸ್ಟು ಏನಿದೆ, ಒಂದು ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು. ಇದನ್ನೆಲ್ಲ ಏನ್ ಅಸೆಟ್ಸ್ ಎಲ್ಲ ಇರುತ್ತೆ, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಆ ಅಮೌಂಟ್ ಅನ್ನು ನಾವು ಡೆಬಿಟ್ ಕಾಲಮ್ ಅಮೌಂಟ್ ಅಲ್ಲಿ ಹಾಕ್ತಿವಿ. ಅಸೆಟ್ಸ್ ಅಂದ್ರೆ ಯಾವ್ಯಾವುದು, ಬಿಲ್ಡಿಂಗ್ ಆಗಿರ್ಬೋದು, ಮತ್ತೆ ಮೆಷಿನರಿ, ಪ್ಲಾಂಟ್ ಅಂಡ್ ಮೆಷಿನರಿ ಕೂಡ ಬರುತ್ತೆ, ಲ್ಯಾಂಡ್, ಫರ್ನಿಚರ್, ಇದೆಲ್ಲ ಕೂಡ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಐಟಮ್ ಇದ್ರೂ ಕೂಡ ನಾವು ಅಮೌಂಟ್ ನ ಡೆಬಿಟ್ ಅಲ್ಲಿ ಹಾಕಬೇಕು. ಮತ್ತೆ ಕರೆಂಟ್ ಅಸೆಟ್ಸ್ ಕೂಡ ನಾವು ಅಮೌಂಟ್ ನ ಡೆಬಿಟ್ ಅಲ್ಲೇ ಹಾಕ್ತಿವಿ. ಕ್ಯಾಶ್ ಆಗಿರ್ಬೋದು, ಮತ್ತೆ ಬಿಲ್ಸ್ ರಿಸೀವೇಬಲ್ ಆಗಿರ್ಬೋದು, ಈ ಅಮೌಂಟ್ ನೆಲ್ಲ ನಾವು ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಡೆಬಿಟ್ ಅಲ್ಲಿ ಬರುತ್ತೆ. ಮತ್ತೆ ಕ್ರೆಡಿಟ್, ಕ್ರೆಡಿಟ್ ಅಲ್ಲಿ ಯಾವ್ದೆಲ್ಲ ಹಾಕ್ತಾ ಹೋಗ್ತೀವಿ ಅಂದ್ರೆ ಲಯಬಿಲಿಟೀಸ್ನೆಲ್ಲ ನಾವು ಕ್ರೆಡಿಟ್ ಅಲ್ಲಿ ಹಾಕ್ತಾ ಹೋಗ್ತೀವಿ. ಯಾವ್ಯಾವ್ದೆಲ್ಲ ಲಯಬಿಲಿಟಿ ಅಂದ್ರೆ ನಮ್ ಜವಾಬ್ದಾರಿ, ಹೊಣೆಗಾರಿಕೆ ಏನಿರುತ್ತೆ ಅದನ್ನ ನಾವು ಲಯಬಿಲಿಟಿ ಅಂತ ಕರಿತೀವಿ. ನಾವೀಗ ಬ್ಯಾಂಕ್ ಇಂದ ಒಂದು ಲೋನ್ ಅನ್ನು ತಗೊಂಡಿರ್ತೀವಿ, ನಾವು ಅವರಿಗೆ ರೀಪೇ ಮಾಡಬೇಕು, ಆದ್ರೂ ನಮ್ಮ ಮೇಲೆ ಏನು ಜವಾಬ್ದಾರಿ ಇರುತ್ತೆ, ಇದು ಲಯಬಿಲಿಟಿ ಆಗುತ್ತೆ. ಬ್ಯಾಂಕ್ ಲೋನ್ಸ್ ಆಗಿರ್ಬೋದು, ಮತ್ತೆ ಕ್ಯಾಪಿಟಲ್ ಕೂಡ ಒಂದು ಲಯಬಿಲಿಟಿ ಆಗುತ್ತೆ. ಮತ್ತೆ ಕ್ರೆಡಿಟಾರ್ಸ್ ಕೂಡ ಲಯಬಿಲಿಟಿ ಆಗುತ್ತೆ. ಡೆಟಾರ್ಸ್ ಆದ್ರೆ ಅಸೆಟ್ಸ್ ಆಗುತ್ತೆ. ಓಕೆ, ಡೆಟಾರ್ಸ್ ಅಸೆಟ್ಸ್ ಸೈಡ್ ಅಲ್ಲಿ ಬರುತ್ತೆ, ಅದನ್ನು ಕೂಡ ನಾವು ಡೆಬಿಟ್ ಸೈಡ್ ಅಲ್ಲಿ ಹಾಕ್ತಿವಿ. ಈಗ ನಮಗೆ ಗೊತ್ತಾಗ್ಬೇಕಲ್ವಾ ಡೆಟಾರ್ಸ್ ಅಂದ್ರೆ ಏನು, ಕ್ರೆಡಿಟಾರ್ಸ್ ಅಂದ್ರೆ ಏನು ಅಂತ. ಈಗ ನಾವೊಂದು ಬಿಸ್ನೆಸ್ ಅಂತ ಅನ್ಕೊಂಡ್ರೆ, ನಾವು ಬೇರೆಯವರಿಗೆ ಸಾಲ ಕೊಟ್ಟಿರ್ತೀವಿ, ಅವರು ನಮಗೆ ಡೆಟಾರ್ಸ್ ಆಗ್ತಾರೆ. ಅವ್ರು ಯಾವತ್ತಿದ್ರು ನಮಗೆ ಅಮೌಂಟ್ ನ ವಾಪಸ್ ಮಾಡಬೇಕು, ನಮಗೆ ಬಂದೇ ಬರುತ್ತೆ. ಸೊ ಅದು ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ ಡೆಟಾರ್ಸ್ ನ. ಕ್ರೆಡಿಟಾರ್ಸ್ ಅಂತ ಹೇಳಿದ್ರೆ, ಕ್ರೆಡಿಟಾರ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ನಮ್ಮನ್ನೇ ನಾವು ಒಂದು ಬಿಸ್ನೆಸ್ ಅಂತ ಅನ್ಕೊಂಡಾಗ, ಈ ಬಿಸ್ನೆಸ್ಗೆ ಏನೋ ವ್ಯಕ್ತಿ ಒಬ್ಬ ಸಾಲ ಕೊಡ್ತಾ ಇದ್ದಾನೆ. ಇದು ನಮ್ದು ಬಿಸ್ನೆಸ್ ಇದೆ, ಬಿಸ್ನೆಸ್ಗೆ ಏನೋ ವ್ಯಕ್ತಿ ಸಾಲ ಕೊಡ್ತಾ ಇದ್ದಾನೆ. ಈ ಎ ವ್ಯಕ್ತಿ ಏನಿದಾನೆ ಇವನು ಕ್ರೆಡಿಟಾರ್ ಆಗ್ತಾನೆ. ಅಂದ್ರೆ ನಾವು ಅವನಿಂದ ಸಾಲ ತಗೊಂಡಿದೀವಿ, ಅವನಿಗೆ ನಾವು ರೀಪೇ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ಸೊ ಇದು ಲಯಬಿಲಿಟಿ ಆಗುತ್ತೆ. ಕ್ರೆಡಿಟ್ ಅಸೆಟ್ಸ್ ನೋಡಿ, ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ಅಲ್ಲಿ ಅಮೌಂಟ್ ಅನ್ನ ಹಾಕ್ತಿವಿ, ಲಯಬಿಲಿಟೀಸ್ ನ ಕ್ರೆಡಿಟ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಹಾಕ್ತಿವಿ. ಮತ್ತೆ ಇನ್ನೊಂದು ರೂಲ್ ಇದೆ, ನಾಮಿನಲ್ ಅಕೌಂಟ್ ರೂಲ್ ನ ನೆನಪು ಮಾಡ್ಕೊಳ್ಳಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆರ್ ಗೇನ್ಸ್. ಬಿಸ್ನೆಸ್ಗೆ ಯಾವುದೇ ಒಂದು ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ಆದ್ರೆ ಆ ಅಮೌಂಟ್ ಅನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ಹಾಕ್ತಿವಿ. ಒಂದು ಬಿಸ್ನೆಸ್ಗೆ ಯಾವುದೇ ಒಂದು ಇನ್ಕಮ್ ಮತ್ತೆ ಗೇನ್ ಆದ್ರೆ ಆ ಅಮೌಂಟ್ ಅನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತಿವಿ. ಈಗ ರೂಲ್ಸ್ ಗೊತ್ತಾಯ್ತಲ್ಲ, ಅಸೆಟ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ನ ಡೆಬಿಟ್ ಅಲ್ಲಿ ಹಾಕ್ತಿವಿ, ಲಯಬಿಲಿಟೀಸ್ ಮತ್ತೆ ಇನ್ಕಮ್ ಮತ್ತೆ ಗೇನ್ಸ್ ನ ಕ್ರೆಡಿಟ್ ಅಲ್ಲಿ ಹಾಕ್ತಾ ಹೋಗ್ತಿವಿ. ಈಗ ಈ ಪ್ರಾಬ್ಲಮ್ ನ ಬಿಡಿಸ್ತಾ ಹೋಗೋಣ. ನೋಡಿ, ಈಗ ಇಲ್ಲೇನಿದೆ, ಪರ್ಚೇಸ್ ಇದೆ ಫಸ್ಟ್ ಐಟಮ್. ಓಕೆ, ನಾನು ಇಲ್ಲಿ ಬಂದಿದ್ದೀನಿ, ಸೀರಿಯಲ್ ನಂಬರ್ ಅಲ್ಲಿ 1 ಅಂತ ಹಾಕಿದೀನಿ. ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಏನಿದೆ, ಪರ್ಚೇಸ್ ಆಸ್ ಇಟ್ ಈಸ್ ಹಾಗೆ ಬರಿತಾ ಇದ್ದೀನಿ. ಪರ್ಚೇಸ್ ಎಷ್ಟಿದೆ, 37,500. ನಾವ್ ಈ ಅಮೌಂಟ್ ನ ಯಾವ ಸೈಡ್ ಹಾಕ್ಬೇಕು ಅನ್ನೋ ಡೌಟ್ ಕ್ಲಿಯರ್ ಆಗ್ಬೇಕಲ್ವಾ ನಮಗೆ. ಪರ್ಚೇಸ್, ನಾವೀಗ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮಿಂದ ಕ್ಯಾಶ್ ಆಚೆ ಹೋಗ್ತಾ ಇದೆ. ಇದನ್ನ ನಾವು ಬಿಸ್ನೆಸ್ಗೆ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆರ್ ಗೇನ್ಸ್. ಇದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಆ ರೂಲ್ ಪ್ರಕಾರ ನಾವು ಈ ಅಮೌಂಟ್ ನ ಏನ್ ಮಾಡಬೇಕು, ಡೆಬಿಟ್ ಅಲ್ಲಿ ಹಾಕ್ಬೇಕು. 37,500. ಮತ್ತೆ ನೋಡಿ, ಇಲ್ಲಿರೋ ಎಲ್ಲಾ ಐಟಮ್ಸ್ ಕೂಡ ನಾನು ಸೀರಿಯಲ್ ನಂಬರ್ ಹಾಕ್ಬಿಟ್ಟು ಫಸ್ಟ್ ಬರ್ಕೊಂಡಿದ್ದೀನಿ. ಈಗ ಬರ್ಕೊಂಡ್ರೆ ಅಮೌಂಟ್ ನಾವು ಯಾವ ಕಾಲಮಿಗೆ ಹಾಕ್ಬೇಕು ಅಂತ ಹಾಕಿದ್ರೆ ಈ ಪ್ರಾಬ್ಲಮ್ ಕಂಪ್ಲೀಟ್ ಆದಂಗೆ. ಬ್ಯಾಂಕ್ ಲೋನ್ ಇದೆ, ಬ್ಯಾಂಕ್ ಲೋನ್ ಅಂದ್ರೆ ನಾವು ಬ್ಯಾಂಕ್ ಇಂದ ಲೋನ್ ಅನ್ನ ತಗೊಂಡಿದೀವಿ, ನಾವು ಅವರಿಗೆ ರೀಪೇ ಮಾಡಬೇಕು, ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ಇದು ಲಯಬಿಲಿಟಿ. ಲಯಬಿಲಿಟಿ ಯಾವ ಸೈಡ್ ಅಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಲಯಬಿಲಿಟಿ ಬರುತ್ತೆ. ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ ಅಲ್ವಾ. ಇದೊಂದು ಲಯಬಿಲಿಟಿ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೋಣ. 20,000 ಅಮೌಂಟ್ ಇದೆ ನೋಡಿ, ಇಲ್ಲಿರೋ 20,000 ನ ಇಲ್ಲೇ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮೆಷಿನರಿ.
ಮೆಷಿನರಿ ಅನ್ನೋದು ಒಂದು ಅಸೆಟ್, ರೈಟ್? ಇದೊಂದು ಫಿಕ್ಸ್ಡ್ ಅಸೆಟ್. ಸೊ ಡೆಬಿಟ್ ಕಾಲಮ್ ಅಲ್ಲಿ ಅಮೌಂಟ್ ಬರುತ್ತೆ 35,000. ನೆಕ್ಸ್ಟ್ ಸೇಲ್ಸ್. ಸೇಲ್ ಅಂದ್ರೆ ನಾವೀಗ ಯಾವುದೇ ಒಂದು ವಸ್ತುನ ಮಾರಾಟ ಮಾಡಿದಾಗ, ಸೇಲ್ ಮಾಡಿದಾಗ ನಮ್ಮ ಬಿಸ್ನೆಸ್ ಒಳಗಡೆ ಕ್ಯಾಶ್ ಬರುತ್ತೆ ಅಲ್ವಾ, ಅದೇನಾಗುತ್ತೆ? ಇನ್ಕಮ್ ಆಗುತ್ತೆ. ಸೊ ನಾಮಿನಲ್ ಅಕೌಂಟ್ ರೂಲ್ ಅನ್ನ ನೆನಪು ಮಾಡ್ಕೊಳ್ಳಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಇನ್ಕಮ್ಸ್ ಆರ್ ಗೇನ್ಸ್. ಇದು ಇನ್ಕಮ್ ಆಗಿರೋದ್ರಿಂದ ಕ್ರೆಡಿಟ್ ಅಲ್ಲಿ ಅಮೌಂಟ್ ನ ಹಾಕ್ಬೇಕು. ಎಷ್ಟಿದೆ? 58,000. ನೆಕ್ಸ್ಟ್ ಕ್ಯಾಶ್. ಕ್ಯಾಶ್ ಅನ್ನೋದು ನಮಗೆ ಒಂದು ಅಸೆಟ್ ಅಲ್ವಾ, ಇದೊಂದು ಕರೆಂಟ್ ಅಸೆಟ್ ಆಗುತ್ತೆ. ಕ್ಯಾಶ್ ಎಷ್ಟಿದೆ? 38,000 ಇದೆ. 38,000 ಓಕೆ. ಅಸೆಟ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ 38,000. ನೆಕ್ಸ್ಟ್ ಡೆಟಾರ್ಸ್. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ, ಡೆಟಾರ್ಸ್ ಅಂದ್ರೆ ಯಾರು, ಕ್ರೆಡಿಟಾರ್ಸ್ ಅಂದ್ರೆ ಯಾರು ಅಂತ. ಡೆಟಾರ್ಸ್ ಅಂದ್ರೆ ನಾವು ಸಾಲ ಕೊಟ್ಟಿರೋರು, ನಮ್ಗೆ ಅವ್ರು ವಾಪಸ್ ಕೊಡ್ಬೇಕು, ಅಸೆಟ್ ಆಗ್ತಾರೆ. ಸೊ ಇದು ಡೆಬಿಟ್ ಅಲ್ಲಿ ಬರುತ್ತೆ. ಡೆಟಾರ್ಸ್ 45,000 ಇದೆ. ನೆಕ್ಸ್ಟ್ ಕ್ಯಾಪಿಟಲ್. ಕ್ಯಾಪಿಟಲ್ ಲಯಬಿಲಿಟಿ ಬರುತ್ತೆ ಅಂತ ಹೇಳಿದೀನಿ ಅಲ್ವಾ. ಕ್ಯಾಪಿಟಲ್ ಲಯಬಿಲಿಟಿ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಅಮೌಂಟ್ ಬರುತ್ತೆ. ಎಷ್ಟಿದೆ ಕ್ಯಾಪಿಟಲ್ ಅಮೌಂಟ್? 65,000 ಇದೆ. ನೆಕ್ಸ್ಟ್ ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಕೂಡ ನಿಮಗೆ ಹೇಳಿದೀನಿ ಅಲ್ವಾ, ನಮ್ಮ ಬಿಸ್ನೆಸ್ಗೆ ಅಂದ್ರೆ ನಮ್ಮನ್ನೇ ನಾವು ಬಿಸ್ನೆಸ್ ಅಂತ ಅನ್ಕೊಂಡಾಗ ನಮಗೆ ಯಾರು ಒಂದು ಸಾಲವನ್ನ ಕೊಡ್ತಾರೆ, ನಮಗೆ ಸಾಲ ಕೊಟ್ಟವರನ್ನ ನಾವು ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಸೊ ಅವರಿಗೆ ನಾವು ಅಮೌಂಟ್ ನ ರೀಪೇ ಮಾಡ್ಬೇಕಲ್ವಾ, ಅದು ನಮ್ಮ ಜವಾಬ್ದಾರಿ. ಸೊ ಇದು ಲಯಬಿಲಿಟಿ ಆಗುತ್ತೆ. ಅಮೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ 13,500. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 6,000 ಇದೆ ಅಮೌಂಟು. ಬಿಲ್ಸ್ ಪೇಯಬಲ್ ಒಂದು ಏನು ಲಯಬಿಲಿಟಿ ಆಗುತ್ತೆ, ಕರೆಂಟ್ ಲಯಬಿಲಿಟಿ. ಬಿಲ್ಸ್ ರಿಸೀವೇಬಲ್ ಕರೆಂಟ್ ಅಸೆಟ್ಸ್ ಆಗುತ್ತೆ. ಈಗ ಬಿಲ್ಸ್ ಪೇಯಬಲ್ ನ ನಾವು ಲಯಬಿಲಿಟಿ ಅಂದಮೇಲೆ ಕ್ರೆಡಿಟ್ ಸೈಡ್ ಅಲ್ಲಿ ಅಮೌಂಟ್ ಬರಬೇಕು. ಎಷ್ಟಿದೆ? 6,000 ಇದೆ. ಬಿಲ್ಸ್ ರಿಸೀವೇಬಲ್ ಅದು ಅಸೆಟ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಅಲ್ಲಿ ಅಮೌಂಟ್ ಬರುತ್ತೆ. ಎಷ್ಟಿದೆ? 7,000 ರೂಪೀಸ್ ಇದೆ. ಈಗ ನಾವು ಮಾಡಬೇಕಾಗಿರೋ ಕೆಲಸ ಎರಡನ್ನೂ ಟೋಟಲ್ ಮಾಡಬೇಕು. ಎರಡೂ ಕೂಡ ಈಕ್ವಲ್ ಆಗಿ ಬರುತ್ತೆ. ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ. ಇಷ್ಟನ್ನ ನಾವು ಸಿಂಪಲ್ ಆಗಿ ಮಾಡ್ಬೋದಲ್ವಾ. ನೋಡಿ, ಎರಡೂ ಸೈಡ್ ಕೂಡ 1,62,500 1,62,500 ಬರುತ್ತೆ. ಎರಡೂ ಕಡೆನೂ ಟೋಟಲ್ ಮಾಡಿ ಟೋಟಲ್ ಅಂತ ಹೇಳಿ ಬರಿಬೇಕು. ಆಮೇಲೆ ಟೇಬಲ್ ನ ಕ್ಲೋಸ್ ಮಾಡಬೇಕು. ಇಷ್ಟೇ ಮಾಡಿದ್ರೆ ನಾವು ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಿದಾಗೆ. ಓಕೆ, ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ಸ್ ಅಲ್ಲಿ ಸೇಮ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೇ ಹಾಕಿದೀವಿ. ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್. ನಮಗೆ ಯಾವ್ದನ್ನ ಡೆಬಿಟ್ ಸೈಡ್ ಅಲ್ಲಿ ಹಾಕ್ಬೇಕು, ಯಾವ್ದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ಬೇಕು ಅಂತ ಗೊತ್ತಾದ್ರೆ ಈ ಪ್ರಾಬ್ಲಮ್ ತುಂಬಾ ಈಸಿ. ಯಾರು ಕೂಡ 6 ಮಾರ್ಕ್ಸ್ ನ ಮಿಸ್ ಮಾಡ್ಕೋಬೇಡಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದು ಪ್ರಾಬ್ಲಮ್ ಮೂಲಕ ನಾನು ಇದನ್ನ ತಿಳಿಸ್ಕೊಡ್ತೀನಿ.